ಜೈನ ಧರ್ಮದಲ್ಲಿ ಆಚಾರ್ಯ ತರುಣಸಾಗರ್ ಅಂತ ಹೇಳಿ ಒಬ್ಬರು ಮುನಿಗಳು ಆಗಿ ಹೋಗಿದ್ದಾರೆ ಉತ್ತರ ಭಾರತದವರು. ಅವರು ಮಾತಾಡ್ತಾ ಒಂದು ಕಡೆ ಹೇಳ್ತಾರೆ, ಲೋಗ್ ಧರ್ಮ ಕೆ ಲಿಯೇ ಲಡೆಂಗೆ, ಧರ್ಮ ಕೆ ಲಿಯೇ ಕಟೆಂಗೆ, ಧರ್ಮ ಕೆ ಲಿಯೇ ಮರೆಂಗೆ, ಲೇಕಿನ್ ಧರ್ಮ ಕೆ ಲಿಯೇ ಜಿಯೆಂಗೆ ನಹಿ ಅಂತ. ಜನರು ಧರ್ಮದ ವಿಚಾರ ಹಿಡ್ಕೊಂಡು ಜಗಳ ಆಡ್ತಾರೆ, ಧರ್ಮದ ವಿಚಾರ ಹಿಡ್ಕೊಂಡು ಒಬ್ಬರಿಗೊಬ್ಬರು ಬಡ್ದಾಡ್ತಾರೆ, ಧರ್ಮದ ವಿಚಾರ ಹಿಡ್ಕೊಂಡು ಒಬ್ಬರನ್ನೊಬ್ಬರು ಸಾಯಿಸ್ತಾರೆ. ಆದರೆ ಈ ಧರ್ಮ ಅನ್ನುವಂಥ ವಿಚಾರವನ್ನು ಹಿಡ್ಕೊಂಡು ಬದುಕಲಿಕ್ಕೆ ಯಾರೂ ತಯಾರಿಲ್ಲ ಅಂತ ನಿಮಗೆಲ್ಲರಿಗೂ ಅರ್ಥ ಆಗಿರ್ಬೋದು. ಇವತ್ತು ಧರ್ಮ ಅನ್ನುವಂಥ ಶಬ್ದ ತನ್ನ ನೆಲೆ ಮತ್ತು ಬೆಲೆಯನ್ನು ಕಳೆದುಕೊಂಡಿರತಕ್ಕಂಥ ಸಮಾಜದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಧರ್ಮ ಅನ್ನುವಂಥ ವಿಚಾರ ಯಾವುದಕ್ಕೆ ವ್ಯುತ್ಪತ್ತಿ ಆಯಿತು ಈ ಲೋಕದಲ್ಲಿ ಅನ್ನುವಂಥದ್ದನ್ನು ಮರೆತು ಎಲ್ಲರೂ ಕೂಡ ಧರ್ಮವನ್ನು ತಮ್ಮ ಅಭ್ಯುತ್ಥಾನದ ಬದಲಾಗಿ ತಮ್ಮ ಅವನತಿಯ ಸಾಧನವಾಗಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನೀವೆಲ್ಲರೂ ನೋಡಿರ್ಬೋದು. ಇಂಥ ನೆಲೆ ಬಲೆ ಅಳಿದಿರತಕ್ಕಂಥ ಧರ್ಮದ ಸಂದರ್ಭದಲ್ಲಿ ಜೈನ ಧರ್ಮ ಅಂತಕ್ಕಂಥ ಒಂದು ಪಕ್ಷ ಬೇಡದ, ಜನ ಸಂಘಟನೆ ಬೇಡದ, ವಸ್ತು ವಿಚಾರಗಳ ಸಮೂಹ ಬೇಡದ ಒಂದು ಧರ್ಮ ಈ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಇದೆ. ಮತ್ತು ನಾನು ಆ ಧರ್ಮದ ಅನುಯಾಯಿಗಳ ವಂಶದ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು. ಜಾತಿ ಅಂತ ಹೇಳಿದರೂ ಧರ್ಮಾನುಯಾಯಿಗಳ ನಂಬಿಕೆಯ ನೆಲೆಯಲ್ಲಿ ಯಾರು ಅದನ್ನು ಪರಿಪಾಲಿಸಿಕೊಂಡು ಬರ್ತಾ ಇದ್ದಾರೆ, ಅವರ ಮನೆಯಲ್ಲಿ ಹುಟ್ಟಿದವನಾಗಿದ್ದುಕೊಂಡು ಇವತ್ತಿನ ದಿವಸದವರೆಗೂ ಕೂಡ ನಾನು ಹುಟ್ಟಿರತಕ್ಕಂಥ ಧರ್ಮ ಅದು ಅನ್ನುವಂಥ ನೆಲೆಯಲ್ಲಿ ಅದನ್ನು ಪ್ರೀತಿಸಿದ್ದೇನೆ, ಅಭ್ಯಸಿಸಿದ್ದೇನೆ ಮತ್ತು ಫಾಲೋ ಮಾಡಿದ್ದೇನೆ ಅನ್ನುವಂಥದ್ದು ಸುಳ್ಳು. ನನಗೆ ಇದು ವಿಶ್ವಧರ್ಮವಾಗಿ ಕಂಡ ಮಾತ್ರಕ್ಕೆ ನಾನು ಇದರ ಬಗ್ಗೆ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ನಾನು ಹಕ್ಕುಳ್ಳವನು ಅನ್ನುವಂಥ ನೆಲೆಗಟ್ಟಿನಲ್ಲಿ ನಿಮ್ಮ ಎದುರು ಬಂದು ಇದರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೇನೆ. ಜೈನ ಧರ್ಮ ಯಾವತ್ತಿಗೂ ಕೂಡ ಜಾತಿವಾಚಕವಾಗಿರ್ತಕ್ಕಂಥ ಧರ್ಮ ಅಲ್ಲ. ಮತ್ತು ಜೈನ ಧರ್ಮ ಅನ್ನುವಂಥದ್ದೇನಿದೆ ಇದರ ಬಗ್ಗೆ ನಿಮಗೆ ಸ್ಥೂಲವಾಗಿ ನಾನು ಪರಿಚಯ ಮಾಡಬೇಕು ಅಂತ ಹೇಳಿದರೆ, ನೀವೆಲ್ಲರೂ ಭಾರತೀಯರಾಗಿದ್ದುಕೊಂಡು ಶೈವ ಧರ್ಮ ಆರಾಧಕರನ್ನು ನೀವು ನೋಡಿದ್ದೀರಿ, ವೈಷ್ಣವ ಧರ್ಮ ಆರಾಧಕರನ್ನು ನೋಡಿದ್ದೀರಿ. ಇವುಗಳೆಲ್ಲ ಎಲ್ಲದರ ಧರ್ಮವನ್ನು ಅರ್ಥ ಹೇಗೆ ಮಾಡಿಕೊಡ್ತೇವೆ ನಿಮ್ಮ ಮುಂದೆ ಅಂತ ಹೇಳಿದರೆ, ಶಿವನನ್ನು ಯಾರು ಆರಾಧಿಸ್ತಾರೋ ಅವರು ಶೈವರು, ವಿಷ್ಣುವನ್ನು ಯಾರು ಆರಾಧಿಸ್ತಾರೋ ಅವರು ವೈಷ್ಣವರು. ಇದೆರಡು ಏನು ಹೇಳ್ತದೆ ಅಂತ ಹೇಳಿದರೆ, ಭಗವಂತ ಅಥವಾ ಸೃಷ್ಟಿಕರ್ತ ಯಾರು ಈಶ್ವರ, ಶೈವರಿಗೆ ಶಿವ ಆದರೆ ವೈಷ್ಣವರಿಗೆ ವಿಷ್ಣು. ಇವರು ಆ ದೇವರ ಹೆಸರಿನಲ್ಲಿ ತಮ್ಮ ಧರ್ಮದ ನೆಲೆಯನ್ನು ಕಂಡುಕೊಂಡಿರ್ತಕ್ಕಂಥವರು. ಆದರೆ ಜಿನ ಧರ್ಮ ಅಥವಾ ಜೈನ ಧರ್ಮ ಇದಕ್ಕಿಂತ ಬೇರೆಯಾಗಿ ಹೇಗೆ ಕಾಣ್ತದೆ ಅಂತ ಹೇಳಿದರೆ, ಜಿನ ಧರ್ಮದಲ್ಲಿ ಒಬ್ಬ ಸೃಷ್ಟಿಕರ್ತ ಇಲ್ಲ, ಜೈನ ಧರ್ಮದಲ್ಲಿ ಒಬ್ಬ ಸೃಷ್ಟಿಕರ್ತ ಇಲ್ಲ. ಜೈನ ಧರ್ಮ ಅಂತ ಹೇಳುವಂಥದ್ದು ಎರಡು ಪ್ರತ್ಯೇಕ ಪದಗಳು, ಜೈನ ಮತ್ತು ಧರ್ಮ. ಜೈನ ಅಂತ ಹೇಳಿದರೆ ಯಾರು ಜಿನನನ್ನು ಆರಾಧಿಸ್ತಾರೋ, ಯಾರು ಜಿನನನ್ನು ಪೂಜಿಸ್ತಾರೋ, ಯಾರು ಜಿನನನ್ನು ಫಾಲೋ ಮಾಡ್ತಾರೋ ಅವ ಜೈನ. ಈ ಜಿನ ಅಂತ ಹೇಳಿದರೆ ಯಾರು ಅಂತ ನೀವು ಕೇಳ್ಬೋದು. ಅನ್ಯ ಧರ್ಮಗಳ ಹಾಗೆ ಜೈನ ಧರ್ಮಕ್ಕೆ ಸೃಷ್ಟಿಕರ್ತ ಅನ್ನುವಂಥದ್ದಿಲ್ಲ. ಜಿನ ಯಾರು ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಜಿನ ಅನ್ನುವ ಪದಕ್ಕೆ ಗೆದ್ದವನು ಅಂತಕ್ಕಂಥ ಅರ್ಥ ಉಂಟು. ಯಾವುದವನ್ನು ಗೆದ್ದವನು ಅಂತ ನೀವು ಕೇಳಿದರೆ, ತನ್ನಲ್ಲಿರ್ತಕ್ಕಂಥ ಕರ್ಮಗಳನ್ನು ಗೆದ್ದವ ಯಾರಿದ್ದಾನೆ ಆತ ಜಿನ. ಆ ಜಿನ ಗೆದ್ದವನನ್ನು ನಾವು ಜೈನ ಧರ್ಮದಲ್ಲಿ ಅರಹಂತರು ಅಂತ ಕರೀತಾರೆ. ಈ ಅರಿಹಂತ ಪರಂಪರೆಯನ್ನು ಪರಿಪಾಲಿಸಿಕೊಂಡು ಬಂದಿರತಕ್ಕಂಥವರು ಜೈನರು. ಇವರು ದೇವರಲ್ಲ. ಈ ಜಿನ ಅಂತ ಹೇಳುವಂಥವರು ಜೈನ ಧರ್ಮವನ್ನು ಬೋಧನೆ ಮಾಡಿರ್ತಕ್ಕಂಥವ್ರು. ಹಿಂದೂ ಧರ್ಮದಲ್ಲಿ ನೀವು ನೋಡುವುದಿದ್ರೆ ಯಾರನ್ನು ದೇವರು ಅಂತ ಸ್ವೀಕರಿಸಿದ್ದಾರೆ ಅವರು ಆ ಧರ್ಮವನ್ನು ಬೋಧಿಸಲಿಲ್ಲ, ದೇವರು ಮಾತ್ರ. ಧರ್ಮವನ್ನು ಸಾವಿರಾರು ಜನ ಬೋಧಿಸಿದರು. ಆದರೆ ಜೈನ ಧರ್ಮದಲ್ಲಿ ಜೈನ ಧರ್ಮವನ್ನು ಯಾರು ಬೋಧಿಸಿದನೋ ಅವನನ್ನು ಯಾರು ಅನುಸರಿಸಿದರೋ ಅದು ಒಂದು ಧರ್ಮವಾಗಿ ಬೇರೆಯೇ ಉಳಿಯಿತು. ಹಾಗಾಗಿ ಜೈನ ಧರ್ಮದಲ್ಲಿ ಕ್ರಿಯೇಟರ್ ಅಂತಕ್ಕಂಥ ಮ್ಯಾಟರೇ ಬರುವುದಿಲ್ಲ. ಆದರೆ ಜೈನ ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ, ಈ ಸೃಷ್ಟಿ ಅನ್ನುವಂಥದ್ದು, ಈ ಪ್ರಪಂಚ ಅನ್ನುವಂಥದ್ದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅನ್ನುವಂಥದ್ದನ್ನು ಹೇಳುವಂತಹ ಧರ್ಮ ಇದ್ದರೆ ಅದು ಜೈನ ಧರ್ಮ. ಜೈನ ಧರ್ಮದಲ್ಲಿ ಈ ವಿಶ್ವದ ವರ್ಣನೆ ಹೇಗಿದೆ ಅಂತ ಹೇಳಿದರೆ, ವಿಶ್ವ ಅನ್ನುವಂಥದ್ದು ಒಂದು ಕಾಲಚಕ್ರ. ಇದು ಅನವರತ ಅನಂತ ಕಾಲದಿಂದ ತಿರುಗುತ್ತಾ ಇರತಕ್ಕಂಥದ್ದು, ಪರಿಭ್ರಮಿಸ್ತಾ ಇರ್ತಕ್ಕಂಥದ್ದು. ನೀವೊಂದು ಸರ್ಕಲಿಗೆ ಒಂದು ಬಿಂದು ಅಂತ ಹಾಕಿಕೊಂಡ್ರೆ ಇದು ತಿರುಗುತ್ತಾ ಇರುವಾಗ ಆ ಬಿಂದು ಒಮ್ಮೆ ಕೆಳಗೆ ಹೋಗ್ತದೆ, ಒಮ್ಮೆ ಮೇಲೆ ಬರ್ತದೆ. ಇದನ್ನು ಜೈನ ಧರ್ಮದಲ್ಲಿ ಉತ್ಸರ್ಪಿಣಿಯ ಕಾಲ ಮತ್ತು ಅವಸರ್ಪಿಣಿಯ ಕಾಲ ಅಂತ ಹೇಳ್ತಾರೆ. ಉತ್ಸರ್ಪಿಣಿಯ ಕಾಲದಲ್ಲಿ ಜಗತ್ತು ಉತ್ತುಂಗದ ಕಡೆಗೆ ಹೋಗತಕ್ಕಂಥದ್ದು, ಸುಖ ಸಂತೋಷಗಳನ್ನು ಅನುಭವಿಸ್ತಕ್ಕಂಥದ್ದು. ಅವಸರ್ಪಿಣಿಯ ಕಾಲದಲ್ಲಿ ದುಃಖಕ್ಕೆ ಈಡಾಗುವಂಥದ್ದು ಮತ್ತು ಎಲ್ಲರೂ ತಮ್ಮ ತಮ್ಮ
ಹುಟ್ಟಿಗಾಗಿ ಪರಿತಪಿಸ್ತಾ ಇರತಕ್ಕಂಥ ನೆಲೆಗಟ್ಟಿನಲ್ಲಿ ಇರತಕ್ಕಂಥ ಕಾಲ ಅವಸರ್ಪಿಣಿಯ ಕಾಲ. ಜೈನ ಧರ್ಮದ ಭೂಮಿಯ ಪರಿಕಲ್ಪನೆ ಅಥವಾ ಸೃಷ್ಟಿಯ ಪರಿಕಲ್ಪನೆಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಇದು ಹುಟ್ಟಿದ್ದೂ ಇಲ್ಲ, ಸಾಯುವುದೂ ಇಲ್ಲ. ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಎಕ್ಸಿಸ್ಟೆಡ್ ದೆನ್, ಸ್ಟಿಲ್ ಎಕ್ಸಿಸ್ಟಿಂಗ್ ಆ್ಯಂಡ್ ಟು ಬಿ ಎಕ್ಸಿಸ್ಟೆಡ್ ಅಂತೇಳಿ. ಇದು ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇದೆ ಈ ಸೃಷ್ಟಿ ಅನ್ನುವಂಥದ್ದು. ಹಾಗಾಗಿ ಈ ಕಾಲಚಕ್ರ ಏನಿದೆ, ಈ ಕಾಲಚಕ್ರದಲ್ಲಿ ಜೈನ ಧರ್ಮದ ಪ್ರಕಾರ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಮತ್ತು 5 ಬಗೆಯ ಅವಧಿಗಳನ್ನು ಹೇಳ್ತಾರೆ. ಒಂದು ಅತೀವ ಸುಖವುಳ್ಳಂತಹ ಸಮಯ, ಒಂದು ಅತೀವ ದುಃಖವುಳ್ಳಂತಹ ಸಮಯ, ಒಂದು ದುಃಖ ಮತ್ತು ಸುಖ ಇರತಕ್ಕಂತಹ ಸಮಯ, ಮತ್ತೊಂದು ಸುಖ ಮತ್ತು ದುಃಖ ಇರತಕ್ಕಂತಹ ಸಮಯ, ಮತ್ತು ಬರೇ ದುಃಖ ಇರತಕ್ಕಂತಹ ಸಮಯ. ಹೀಗೆ 4ನೇ ಕಾಲಕ್ಕೆ ಆಗುವಾಗ ಬರೇ ದುಃಖ ಇರುವಂತಹ ಸಮಯ ಹೋಗಿ ಬರೇ ಸುಖವುಳ್ಳ ಸಮಯಕ್ಕೆ ಜೈನ ಧರ್ಮದಲ್ಲಿ 24 ತೀರ್ಥಂಕರು ಹುಟ್ಟಿ ಬರ್ತಾರೆ. 5 ಬಗೆ ಈ ಕಾಲಚಕ್ರದಲ್ಲಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಅಂತಕ್ಕಂಥ ಮೇನ್ 2 ಪೋರ್ಷನ್ಗಳಿವೆ. ಅದರಲ್ಲಿ ಪ್ರತಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಗೊಮ್ಮೆ 5 ಬಗೆಯ ಕಾಲಗಳು ಬರ್ತದೆ. ಒಂದು ಸುಖವುಳ್ಳ ಕಾಲ, ಒಂದು ದುಃಖವುಳ್ಳ ಕಾಲ, ಒಂದು ಸುಖ ಮತ್ತು ದುಃಖ ಇರುವ ಕಾಲ, ಅಂದರೆ ಸುಖ ಅತಿ ಹೆಚ್ಚಾಗಿದ್ದು ದುಃಖ ಕಡಿಮೆ ಇರತಕ್ಕಂಥ ಕಾಲ, ಮತ್ತೊಂದು ದುಃಖ ಹೆಚ್ಚಾಗಿದ್ದು ಸುಖ ಕಡಿಮೆ ಆಗಿರ್ತಕ್ಕಂಥ ಕಾಲ, ಮತ್ತು ಬರೇ ದುಃಖದ ಕಾಲ, ಅದನ್ನು ಪಂಚಮ ಕಾಲ ಅಂತ ಕರೆದಿದ್ದಾರೆ. 4ನೇ ಅವಧಿಯಲ್ಲಿ ಬರೇ ಸುಖ ಇರತಕ್ಕಂಥ, ಸುಖ ಹೆಚ್ಚಿಗೆ ಇರತಕ್ಕಂಥ ಕಾಲವನ್ನು ಚತುರ್ಥ ಕಾಲದಲ್ಲಿ 24 ತೀರ್ಥಂಕರು ಈ ಭೂಮಿಯ ಮೇಲೆ ಹುಟ್ಟಿ ಬರ್ತಾರೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ ಆಲೋಚನೆ ಮಾಡಿಕೊಳ್ಳಿ. ವೈದಿಕ ಧರ್ಮಗಳು ಪರಮಾತ್ಮನ ಬಗ್ಗೆ ಕಲ್ಪನೆಯನ್ನು ನಿಮಗೆ ಕಟ್ಟಿಕೊಟ್ಟಿದ್ರೆ ಮತ್ತು ನರ ಜನ್ಮಕ್ಕೆ ನಾವು ಬಂದು ಪರಲೋಕಕ್ಕೆ ಹೋಗಿ ದೇವರೊಟ್ಟಿಗೆ ಸೇರಿಕೊಂಡು ಸುಖದ ಅಪೇಕ್ಷೆಯನ್ನು ಮನಗಾಣಬಹುದು ಅಂತ ಹೇಳಿಕೊಟ್ಟರೆ, ಈ ಜೈನ ಧರ್ಮ ಏನಿದೆ ನರನನ್ನೇ ನಾರಾಯಣನ ಕಡೆಗೆ ಕೊಂಡೊಯ್ದಂಥ ಒಂದು ಧರ್ಮ ಇದ್ದರೆ ಅದು ಜೈನ ಧರ್ಮ. ಇಲ್ಲಿ ಪ್ರತಿಯೊಬ್ಬ ಜೀವಿ, ಸೃಷ್ಟಿಯ ಮೇಲೆ ಮನುಷ್ಯ ಮಾತ್ರ ಅಲ್ಲ, ಜೀವಿ ಅಂತ ಯಾವುದನ್ನು ನಾವು ಕರಿತೇವೆ, ಏಕಾಂಡ ಜೀವಿಗಳಿಂದ ಹಿಡಿದು ಮನುಷ್ಯನವರೆಗೆ, ಬುದ್ಧಿ ಇರ್ತಕ್ಕಂಥ ಮನುಷ್ಯನವರೆಗೆ ಪ್ರತಿಯೊಂದು ಜೀವಿಯೂ ಕೂಡ ಪರಮಾತ್ಮನೇ. ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ನಮ್ಮ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಪರಮಾತ್ಮನಾಗಬಹುದು ಅಂತಕ್ಕಂಥ ಸಾಧ್ಯತೆಯನ್ನು ಕಲ್ಪಿಸಿದ ಒಂದು ಧರ್ಮ ಇದ್ದರೆ ಅದು ಜೈನ ಧರ್ಮ. ಸ್ಪಷ್ಟವಾಗಿ ನಾವು ಈ ಮನುಷ್ಯನ ಜೀವಿತದಲ್ಲಿ ಹುಟ್ಟಿ ಬಂದಿರತಕ್ಕಂಥದ್ದು ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಮತ್ತು ನಾವು ಏನಕ್ಕಾಗಿ ಈ ಭೂಮಿಯ ಮೇಲೆ ಬಂದಿದ್ದೇವೆ ಅನ್ನತಕ್ಕಂಥದ್ದನ್ನು ಚಿಂತಿಸಲಿಕ್ಕೆ ಅಂತ ಜೈನ ಧರ್ಮ ಹೇಳ್ತದೆ. ಪ್ರಾಣಿಗಳಿಗೆ, ಜೀವಿಗಳಿಗೆ, ಕ್ರಿಮಿಕೀಟಾದಿಗಳಿಗೆ ಆಲೋಚನಾ ಶಕ್ತಿ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಮನುಷ್ಯರಿಗೆ ಬುದ್ಧಿ ಅಂತಕ್ಕಂಥ ಒಂದು ವಿಶೇಷ ಸೌಲಭ್ಯ ಈ ಸೃಷ್ಟಿ ಕೊಟ್ಟಿರದ ಕಾರಣಕ್ಕೆ ನಾವು ತಪ್ಪು ಮತ್ತು ಒಪ್ಪುಗಳು, ಒಳಿತು ಮತ್ತು ಕೆಡುಕುಗಳು, ಹಿಂಸೆ ಮತ್ತು ಅಹಿಂಸೆಯ ನಡುವಿನ ವಿರೋಧಗಳನ್ನು ತಿಳಿಯಲಿಕ್ಕೆ ನಾವು ಶಕ್ಯರಾಗಿದ್ದುಕೊಂಡು ನಾವು ಒಳಿತನ್ನೇ ಮಾಡಿಕೊಂಡು ಹೋಗಬೇಕು ಮತ್ತು ನಮ್ಮ ಕರ್ಮಗಳನ್ನು ಗೆದ್ದುಕೊಳ್ಬೇಕು ಅನ್ನುವಂಥದ್ದನ್ನು ಜೈನ ಧರ್ಮ ಹೇಳ್ತದೆ. ಮತ್ತು ಜೈನ ಧರ್ಮ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರತಕ್ಕಂಥದ್ದು ಮತ್ತು ಭವಾಂತರಗಳಲ್ಲಿ ನಂಬಿಕೆ ಇಟ್ಟಿರತಕ್ಕಂಥದ್ದು. ಈಗ ಇವತ್ತು ನಾವು ನೀವು ಎಲ್ಲ ಇಲ್ಲಿ ಏನು ಕೂತಿದ್ದೇವೆ, ನಮಗೆಲ್ಲರಿಗೂ ಜೈನ ಧರ್ಮದ ಪ್ರಕಾರ ಲಕ್ಷಾಂತರ ಜನ್ಮಗಳಲ್ಲಿ ನಾವು ಹುಟ್ಟಿ ಬರಲಿಕ್ಕೆ ಉಂಟು. ಜೈನ ಧರ್ಮದ ಪ್ರಕಾರ ಲಕ್ಷಾಂತರ ಹುಟ್ಟುಗಳು, ಲಕ್ಷಾಂತರ ಸಾವುಗಳು. ಆದರೆ ಅದು ದೇಹಕ್ಕೆ ಮಾತ್ರ. ಮನುಷ್ಯನಲ್ಲಿ ಆತ್ಮ ಅಂತ ನಾನೀಗ ಹೇಳಿದೆ. ಜೈನ ಧರ್ಮದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಭಗವದ್ ಭಕ್ತರೇ ಆಗಲಿ, ಭಕ್ತ ಸಮೂಹಗಳೇ ಅಂತ ಆಗಲಿ ಕರೆಯುವ ಕ್ರಮ ಇಲ್ಲ, ಭವ್ಯಾತ್ಮರೇ ಅಂತ ಕರಿತೇವೆ ನಾವು. ನಮ್ಮ ನಿಮ್ಮ ಒಳಗೆ ಇರತಕ್ಕಂಥ ಎಲ್ಲ ಆತ್ಮರುಗಳು ಕೂಡ ಭವ್ಯರೇ. ಅದನ್ನು ಭವ್ಯತ್ವದೆಡೆಗೆ ಒಯ್ಯತಕ್ಕಂಥದ್ದು ನಮ್ಮ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಮನುಷ್ಯರಾಗಿ ಹುಟ್ಟಿ ಬಂದು. ಹಾಗಾಗಿ ನಾವೆಲ್ಲರೂ ಒಂದು ತಿಳ್ಕೊಳ್ಬೇಕು, ನಾವು ಪುಣ್ಯವಶಾತ್ ಅಥವಾ ನಮ್ಮ ವಿಧಿವಶಾತ್ ನಾವೆಲ್ಲರೂ ಕೂಡ ಒಂದು ಅಂತಿಮ ಹಂತದಲ್ಲಿ ಮನುಷ್ಯನ ಜನ್ಮದಲ್ಲಿ ಜನ್ಮ ಎತ್ತಿ ಬಂದಿರತಕ್ಕಂಥ ನಾವು ಈ ಸಂದರ್ಭದಲ್ಲಿ ಕೂತು ನಮ್ಮ ಸೃಷ್ಟಿಯ ಬಗೆಗೆ, ನಮ್ಮ ಹುಟ್ಟಿನ ಬಗೆಗೆ ಮತ್ತು ಒಳಿತು ಕೆಡುಕಿನ ಬಗ್ಗೆ ಆಲೋಚಿಸಬೇಕಾದಂಥ ಒಂದು ಜನ್ಮಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ಎಷ್ಟು ಬುದ್ಧಿ ನಮಗೆ ಸೃಷ್ಟಿಯಿಂದ ಬಂದಿದ್ದಾಗಿಯೂ ಕೂಡ ನಾವು ಕೆಡುಕನ್ನೇ ಮಾಡಿಕೊಂಡು ಹೋದರೆ ಜೈನ ಧರ್ಮದ ಪ್ರಕಾರ ಇನ್ನೊಂದು ಜನ್ಮದಲ್ಲಿ ಮನುಷ್ಯ ಜನ್ಮಕ್ಕಿಂತ ಕೆಳಗಿನ ಜನ್ಮಕ್ಕೆ ನಾವು ಹೋಗ್ತೇವೆ. ಜೈನ ಧರ್ಮದ ನಂಬಿಕೆಯ ಪ್ರಕಾರ ಇದರಲ್ಲಿ ನಾವು ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಒಳ್ಳೆಯದನ್ನು ಮಾಡಿದಷ್ಟು ಕೂಡ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಗತಿಗೆ ನಾವು ಮುಂದಿನ ಜನ್ಮದಲ್ಲಿ ಹೋಗ್ತೇವೆ. ಕೆಡುಕು ಮಾಡಿದಷ್ಟು ಕೆಳಗಿನ ಜನ್ಮಕ್ಕೆ ಹೋಗ್ತೇವೆ. ಪ್ರಾಣಿಗಳು ಆಗಬಹುದು, ಕ್ರಿಮಿಕೀಟಗಳು ಆಗಬಹುದು, ಮತ್ತೆ ಲಕ್ಷಾಂತರ ಸಲ ಹುಟ್ಟಿ ಬರಬೇಕು. ಆದರೆ ಈ ಹುಟ್ಟು ಸಾವಿನ ಚಕ್ರ ಮುಗಿದು ಯಾವಾಗ ಅಂತ ನೀವು ಕೇಳ್ಬೋದು. ಇದು ಲಕ್ಷಾಂತರ ವರ್ಷದಿಂದ ನಾವು ಹುಟ್ಟುತ್ತಾ ಇದ್ದೇವೆ. ಇವತ್ತು ನಾನಿಲ್ಲಿ ನಿಂತಿದ್ದೇನೆ, ಲೋಬೋಸರಲ್ಲಿದ್ದಾರೆ, ನೀವಿಲ್ಲಿದ್ದೀರಿ, ನಾಳೆ ನಾವು ಯಾರ್ಯಾರೋ ಆಗಿ ಹುಟ್ಟಬಹುದು. ಇದಕ್ಕೆ ಎಂಡ್ ಯಾವಾಗ ಅಂತ ನೀವು ಕೇಳ್ಬೋದು.
ಎಂಡ್ ಯಾವಾಗ ಅಂತ ಹೇಳುವಾಗ ಮನುಷ್ಯ ಜನ್ಮದಲ್ಲಿ ಇದಕ್ಕೆ ಎಂಡ್ ಹಾಡಬಹುದು. ಹೇಗೆ ಅಂತ ಹೇಳಿದರೆ, ಮನುಷ್ಯರಾಗಿದ್ದುಕೊಂಡು ನಾವು ಆದಷ್ಟು ಪ್ರಮಾಣದಲ್ಲಿ ಕರ್ಮಗಳನ್ನು ಜಯಿಸಬೇಕು ಅಂತ ಜನ ಧರ್ಮ ಹೇಳ್ತದೆ. ನಾವು ಇನ್ನೊಂದು ಸದ್ಗತಿಗೆ ಹೋಗುವ ಕಡೆಗೆ ಹೋಗಬೇಕು, ಅಭ್ಯುತ್ಥಾನದ ಕಡೆಗೆ ಹೋಗಲಿಕ್ಕೆ ಮನುಷ್ಯ ಜನ್ಮವನ್ನು ನಾವು ಉಪಯೋಗಿಸಿಕೊಳ್ಬೇಕು ಅಂತ ಹೇಳ್ತದೆ. ಹಾಗಾಗಿ ನೀವೆಲ್ಲರೂ ತಿಳ್ಕೊಳ್ಬೇಕು ಏನು ಅಂತ ಹೇಳಿದರೆ, ಮನುಷ್ಯ ಜನ್ಮದಲ್ಲಿ ನಾವು ಇದ್ದುಕೊಂಡು ಅಘಾತಿ ಕರ್ಮಗಳನ್ನು ನಾವು ಕಡಿಮೆ ಮಾಡಿಕೊಂಡು ಉತ್ತಮ ಭಾವಾವಳಿಗೆ ಹೋಗಿ ನಮ್ಮ ದೇಹದ ಒಳಗಿರ್ತಕ್ಕಂಥ ಆತ್ಮ ಏನಿದೆ ಇದಕ್ಕೆ ಮುಕ್ತಿ ಯಾವಾಗ ಅಂತ ನೀವು ಕೇಳಬಹುದು. ಲಕ್ಷಾಂತರ ವರ್ಷಗಳಲ್ಲಿ ನಾವು ನಮ್ಮ ಕರ್ಮಗಳನ್ನು ಕಡಿಮೆ ಮಾಡಿಕೊಂಡು ಮನುಷ್ಯ ಧರ್ಮದ ನೆಲೆ ಮತ್ತು ಬೆಲೆ ಏನು ಅಂತ ಕೇಳಿದರೆ, ಹುಟ್ಟು ಸಾವಿನ ಈ ಪರಿಭ್ರಮಣ ಚಕ್ರದಿಂದ ಈ ಆತ್ಮನನ್ನು ಮುಕ್ತಿಗೊಳಿಸ್ತಕ್ಕಂಥ ನಿಮ್ಮ ಒಳಗೆ ಇರತಕ್ಕಂಥ ಆತ್ಮ ಏನಿದೆ, ಈಗ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೇವೆ, ನಾನು ಆತ್ಮನೂ ನಾನೇ ದೇಹವೂ ನಾನೇ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಜೈನ ಧರ್ಮ ಅದನ್ನು ಹೇಳುವುದಿಲ್ಲ. ಆತ್ಮವೇ ಬೇರೆ, ದೇಹವೇ ಬೇರೆ. ನಾಳೆ ನಮಗೆ ಸಾವು ಆಯಿತು ಅಂತಾದರೆ ದೇಹ ಮಾತ್ರ ಸುಟ್ಟು ಅಥವಾ ಹೂತು ಹಾಳಾಗಿ ಹೋಗ್ತಕ್ಕಂಥದ್ದು, ಆತ್ಮ ಇನ್ನೊಂದು ಹುಟ್ಟಿಗೆ ಹೋಗಿ ಸೇರಿಕೊಳ್ಳುತ್ತದೆ ಅಂತ ಜೈನ ಧರ್ಮ ಹೇಳ್ತಾರೆ, ಇನ್ನೊಂದು ಕಡೆ ಹೋಗಿ ಹುಟ್ಟುತ್ತದೆ. ಹಾಗಾಗಿ ಆತ್ಮನಿಗೆ ಸಾವಿಲ್ಲ, ಆತ ಅವಿನಾಶಿ. ಲಕ್ಷಾಂತರ ಜೀವಗಳಲ್ಲಿ ಆತ ಇನ್ನೂ ಹುಟ್ಟುತ್ತಾನೇ ಇರ್ತಾನೆ. ಅದಕ್ಕೆ ಒಂದು ಮನುಷ್ಯನ ಹುಟ್ಟಿನ ಸಾರ್ಥಕತೆ ಏನು ಅಂತ ಹೇಳಿದರೆ, ಈ ಆತ್ಮನನ್ನು ಇನ್ನೊಂದು ಹುಟ್ಟಿಲ್ಲದ ಹಾಗೆ ಕೊಂಡೋಗಿ ಮೇಲೆ ನೆಲೆಸಿ ಇಡ್ತಕ್ಕಂಥದ್ದು ಮನುಷ್ಯನ ಹುಟ್ಟಿನ ಸಾರ್ಥಕತೆ ಅಂತ. ನಾವು ಈ ಹುಟ್ಟಿನಲ್ಲಿ ಆದಷ್ಟು ನಮ್ಮಿಂದ ಆಗತಕ್ಕಂಥ ಪಾಪ ಕಾರ್ಯಗಳನ್ನು ಕಡಿಮೆ ಮಾಡಿಕೊಂಡು ಆ ಆತ್ಮ ಏನಿದೆ ಸಂಸಾರ ಚಕ್ರದಲ್ಲಿ ಸಿಲುಕಿ ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವುಗಳಲ್ಲಿ ಪರಿಭ್ರಮಣೆಯಲ್ಲಿ ತೊಳಲಾಡ್ತಾ ಇರತಕ್ಕಂಥ ಆತ್ಮನನ್ನು ಇನ್ನೊಂದು ಹುಟ್ಟಿಲ್ಲದ ಕಡೆಗೆ ಕೊಂಡೋಗಿ ಇಡಬೇಕು. ಎಲ್ಲ ಪಾಪ ಕಾರ್ಯಗಳು ನಮ್ಮಿಂದ ಕೊನೆಗೊಂಡ ಹಂತದಲ್ಲಿ ಆ ಮನುಷ್ಯನಿಂದ ಆ ಆತ್ಮ ಮೇಲೆ ಹೊರಟು ಹೋಗಿ ಮತ್ತೆ ಹುಟ್ಟಿಲ್ಲದ ಹಾಗೆ ಮೇಲ್ಗಡೆ ನೆಲೆಸ್ತದೆ ಅನ್ನುವಂಥದ್ದು ಜೈನ ಧರ್ಮದ ಮೂಲ ಉದ್ದೇಶ. ಹಾಗಾಗಿ ಈ ಜೈನ ಧರ್ಮದ ಚತುರ್ಥ ಕಾಲದಲ್ಲಿ ನಾನು ಹೇಳಿದಾಗ ಯಾರು 24 ತೀರ್ಥಂಕರು ಹುಟ್ಟಿ ಬರ್ತಾರೆ, ಲಕ್ಷಾಂತರ ವರ್ಷ ಮೊದಲು ಕೂಡ 24 ಜನ ತೀರ್ಥಂಕರು ಹುಟ್ಟಿ ಬಂದಿದ್ದರು. ನಮ್ಮ ಈ ಪಂಚಮ ಕಾಲ ಅಂತ ಚತುರ್ಥ ಕಾಲ ಅಂತ ನಾನು ಹೇಳಿದೆ, ಅದರಲ್ಲಿಯೂ ಕೂಡ 24 ತೀರ್ಥಂಕರು ಹುಟ್ಟಿ ಬಂದರು. ಇನ್ನು ಬರತಕ್ಕಂಥ ಭವಿಷ್ಯತ್ ಕಾಲದಲ್ಲಿಯೂ ಕೂಡ 24 ತೀರ್ಥಂಕರು ಬರಲಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ನಾನು ಹೇಳಿದ ಲಕ್ಷಾಂತರ ಭಾವಾವಳಿಗಳಲ್ಲಿ ಹುಟ್ಟಿ ಬಂದು ಇನ್ನೊಂದು ಹುಟ್ಟಿಲ್ಲದ ಕಡೆಗೆ ಹೋಗಿರ್ತಕ್ಕಂಥ ನಿಮ್ಮಂತಹ ಮನುಷ್ಯರೇ ಆಗಿರ್ತಾರೆ. ಮತ್ತು ಇವರನ್ನು ದೇವರು ಅಂತ ಜೈನ ಧರ್ಮ ಸ್ವೀಕಾರ ಮಾಡಲಿಲ್ಲ. ಬಸದಿಗಳಲ್ಲಿ, ಚೈತ್ಯಾಲಯಗಳಲ್ಲಿ, ಜೈನ ಧರ್ಮದ ಚೈತ್ಯಾಲಯಗಳಲ್ಲಿ ಇವರ ಮೂರ್ತಿಗಳನ್ನು ನಿಲ್ಲಿಸಿದ್ದು ಯಾಕೆ ಅಂತ ಹೇಳಿದರೆ, ಯಾರಾದರೂ ಆತ್ಮಧ್ಯಾನಕ್ಕೆ ಕೂತ್ರೆ ನಾನು ಕೂಡ ನಿನ್ನಂತೆ ಆಗಲಿಕ್ಕೆ ನನಗೆ ದಾರಿ ಮಾಡಿಕೊಡು ಅನ್ನುವಂಥದ್ದಕ್ಕೆ ದೃಷ್ಟಿ ಕೇಂದ್ರೀಕರಿಸಲಿಕ್ಕೆ ಮಾತ್ರ ಅವರ ಮೂರ್ತಿಯನ್ನು ನಾವು ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಜೈನ ಧರ್ಮದ ಮೂಲ ಸತ್ವ ಆಗಿರ್ತಕ್ಕಂಥ ದೇಹ ಮತ್ತು ಆತ್ಮ ಬೇರೆ ಬೇರೆ ಅನ್ನುವಂಥದ್ದನ್ನು ನೀವು ಮೊದಲು ತಿಳ್ಕೊಳ್ಳಿ. ಯಾಕಂತ ಹೇಳಿದರೆ, ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ ಅಂತ ನೀವು ಹೇಳ್ಬೋದು, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಅಲ್ಲಿ 2 ಪದ ಬಂತು, ನಾನು ಮತ್ತು ನೋಡ್ತಾ ಇದ್ದೇನೆ ಅಂತೇಳಿ. ನಾನು ಅಂತ ಹೇಳಿದರೆ ನೀವು ಈ ದೇಹ ಯಾವುದು ಅಂತ ಗ್ರಹಿಸಿಕೊಂಡಿದ್ದೀರಿ, ಅದು ನಾನು. ನೋಡ್ತಾ ಇರುವುದು ಯಾವುದು? ನಾನು ಕಣ್ಣಿನಿಂದ ನೋಡಿದೆ ಅಂತ ನೀವು ಹೇಳ್ತೀರಿ. ಕಣ್ಣಿನಿಂದ ನೋಡಿರ್ಬೋದು, ಕಣ್ಣು ನೋಡ್ತದೆ. ನಾನು ಕಣ್ಣಿನಿಂದ ನೋಡಿದೆ ಅಂತ ಹೇಳಿದರೆ ಆ ನಾನು ಯಾರು? ನಿಮ್ಮಲ್ಲಿರ್ತಕ್ಕಂಥದ್ದು. ಕಣ್ಣು ನೋಡಿದ್ದು ಸರಿ, ನಾನು ಕಣ್ಣಿನಿಂದ ನೋಡಿದೆ ಅಂತ ನೀವು ತಿಳ್ಕೊಳ್ತೀರಲ್ಲ, ಆ ನಾನು ಯಾರು? ಆ ನಾನೇ ಆತ್ಮ. ಆ ಆತ್ಮ ನಾಳೆ ನಮಗೆ ಸಾವಾದರೂ ಕೂಡ ಅದಕ್ಕೆ ಸಾವಿಲ್ಲ, ಅದು ಇನ್ನೊಂದು ಕಡೆಗೆ ಹೋಗಿ ಹುಟ್ಟುತ್ತದೆ. ಈಗ ನಿಮಗೆ ಸ್ಪಷ್ಟ ಅರ್ಥ ಆಗಿರ್ಬೋದು. ಹಾಗೆ ಜೈನ ಧರ್ಮದ ಮೂಲ ಗುರಿ ಏನು ಅಂತ ಹೇಳಿದರೆ, ಈ ದೇಹದ ಬಂಧನಕ್ಕೆ ಸಿಲುಕಿರ್ತಕ್ಕಂಥ ಆತ್ಮ ಇದೆಯಲ್ಲ, ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇದೆಯಲ್ಲ, ಅದನ್ನು ಈ ದೇಹ ನಶ್ವರವಾಗಿರ್ತಕ್ಕಂಥ ದೇಹದಿಂದ ಬೇರ್ಪಡಿಸಬೇಕು ಅನ್ನುವಂಥದ್ದು. ಇದು ಜೈನ ಧರ್ಮದ ಮೂಲ ಸಿದ್ಧಾಂತ ಮತ್ತು ಸೃಷ್ಟಿಯ ಬಗೆಗಿನ ವಿವರಣೆ ಆಗಿರ್ತದೆ. ಮತ್ತು ಜೈನ ಧರ್ಮ ನಮಗೆ ಯಾಕೆ ಅತ್ಯಂತ ಇವತ್ತಿಗೂ ಕೂಡ ಅಪ್ಯಾಯಮಾನ ಮತ್ತು ಪ್ರಸ್ತುತ ಅಂತ ಅನ್ನಿಸ್ತದೆ ಅನ್ನುವಂಥದ್ದಕ್ಕೆ ಇವತ್ತಿನ ಮೂಲ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಅನೇಕಾಂತವಾದ ಏನಿದೆ ಅದು ನಿಮಗೆ ಉದಾಹರಣೆ ಸಹಿತ ವಿವರಿಸ್ತದೆ. ಒಂದು ಚಿಕ್ಕ ಕಥೆ ಹೇಳ್ತೇನೆ ನಾನು ನಿಮಗೆ. ಅನೇಕಾಂತವಾದ ಅಂತ ಹೇಳಿದರೆ ಏನು ಅಂತ ಹೇಳಿ, ಒಂದು ಕುರುಡರ ಆಶ್ರಮ ಇರ್ತದೆ. ಎಲ್ಲರೂ ಕುರುಡರು. ಇವರಿಗೆ ಆನೆಯ ಬಗ್ಗೆ ಹೇಳಿದ್ದು ಕೇಳಿರ್ತಾರೆ ತರಗತಿಯಲ್ಲಿ ಶಿಕ್ಷಕರು. ಆನೆ ನೋಡಬೇಕು ಅನ್ನುವಂಥ ಆಸೆ ಆಗ್ತದೆ. ಎಷ್ಟೋ ದಿವಸದ ಇವರ ಆಸೆಯನ್ನು ತೀರಿಸಬೇಕು ಅಂತೇಳಿ ಗುರುಗಳು ಕುರುಡರ ಆಶ್ರಮಕ್ಕೆ ಆನೆ ಕರ್ಕೊಂಡು ಬರ್ತಾರೆ. ಮಕ್ಕಳೆಲ್ಲ ಅಂಗಳಕ್ಕೆ ಬರ್ತಾರೆ. ಎಲ್ಲ ಓಡಿ ಹೋಗಿ ಆನೆಯನ್ನು ಮುಟ್ಟಿ ನೋಡ್ತಾರೆ. ಎಲ್ಲರೂ ಕೂಡ ಒಬ್ಬ ಆನೆಯ ಕಾಲು ಮುಟ್ತಾನೆ, ಒಬ್ಬ ಆನೆಯ ಸೊಂಡಿಲು ಮುಟ್ತಾನೆ, ಒಬ್ಬ ಹಿಂದುಗಡೆ ಹೋದರೆ ಬಾಲ ಮಾತ್ರ ಸಿಗ್ತದೆ. ಎಲ್ಲ ಮುಟ್ಟಿ ತಟ್ಟಿ, ಒಬ್ಬನಿಗೆ ಕಿವಿ ಸಿಕ್ಕಿತು, ಮುಟ್ಟಿ ತಟ್ಟಿ ಕ್ಲಾಸಿನೊಳಗೆ ಬಂದು ಕೂರ್ತಾರೆ. ಆನೆಯನ್ನು ಹೊರಗೆ ಕಳಿಸಲಿಕ್ಕೆ ಆಗ್ತದೆ. ಮತ್ತು ಅಧ್ಯಾಪಕರು ಬಂದು ಶಿಷ್ಯರಂದ್ರಲ್ಲಿ ಕೇಳ್ತಾರೆ ಒಬ್ಬೊಬ್ಬನ ಹತ್ರ, ಆನೆ ನೋಡಿದೆಯಲ್ಲ, ಏನು ಅನ್ನಿಸ್ತೀನಿ ನಿನಗೆ ಅಂತೇಳಿ.
ಬಾಲವನ್ನು ಮುಟ್ಟಿದವ ಹೇಳ್ತಾನೆ, ನೀವು ಅದರ ವಿವರಣೆ ಕೊಡುವಾಗ ನಾನು ಆನೆ ಏನೋ ದೊಡ್ಡ ಜೀವಿ ಅಂತ ಗ್ರಹಿಸಿಕೊಂಡಿದ್ದೆ, ಅದೊಂದು ಪೊರಕೆಯಷ್ಟು ದೊಡ್ಡ ಜೀವಿ ಅಂತ ನನಗೆ ಗೊತ್ತಾಯಿತು. ಆನೆಯ ಕಾಲುಗಳು 4 ಮುಟ್ಟಿದವ ಹೇಳ್ತಾನೆ, 4 ಕಾಲು ಮಾತ್ರ ಇದೆ ನಾನು ನೋಡಿದ ಆನೆಗೆ, ಜೀವ ಇಲ್ಲ, 4 ಕಾಲಿದ್ದು ನಡ್ಕೊಂಡು ಹೋಗ್ತಕ್ಕಂಥ ಪ್ರಾಣಿಯಾಗಿದೆ ಆನೆ ಅಂತೇಳಿ. ಸೊಂಡಿಲನ್ನು ಮುಟ್ಟಿದವ ಹೇಳ್ತಾನೆ, ಬರೇ ಒಂದು ದೊಡ್ಡ ಬೋದಿಗೆ ಕಂಬದ ಹಾಗೆ ಇದೆ ಆನೆ, ಬೇರೆ ಏನಿಲ್ಲ, ಒಂದು ಕಂಬದ ಹಾಗೆ ಇದೆ. ಕಿವಿಯನ್ನು ಮುಟ್ಟಿದವ ಹೇಳ್ತಾನೆ, ನಾವು ಅಕ್ಕಿ ಆರಿಸ್ತಕ್ಕಂಥ ಮೊರ ಇದೆಯಲ್ಲ ಅದರ ಹಾಗೆ ಇದೆ ಆನೆ. ಎಲ್ಲರ ಮಟ್ಟಿಗೂ ಅದು ನಿಜ. ಬಾಲವನ್ನು ಮುಟ್ಟಿದವನ ಮಟ್ಟಿಗೆ, ಅವನ ಸುಪರ್ದಿಗೆ ಎಷ್ಟು ಬಂದಿದೋ ಅಷ್ಟರ ಮಟ್ಟಿಗೆ ಅವನ ಆನೆಯ ವಿವರಣೆ ಸರಿಯಾಗಿರ್ತಕ್ಕಂಥದ್ದು. ಕಾಲನ್ನು ಮುಟ್ಟಿದವನಿಗೆ ಎಷ್ಟರ ಮಟ್ಟಿಗೆ ಅವನ ಸುಪರ್ದಿಗೆ ಅದರ ಪರಿಚಯ ಬಂದಿದ ಅವನ ಮಟ್ಟಿಗೆ ಅದು ಸರಿ. ಕಿವಿಯನ್ನು ಮುಟ್ಟಿದವನ ಮಟ್ಟಿಗೆ ಅಷ್ಟಕ್ಕೆ ಸರಿ. ಇದು ಈ ಕತೆ ಜೈನ ಧರ್ಮದ ಅನೇಕಾಂತವಾದಕ್ಕೆ ಹೇಗೆ ಉದಾಹರಣೆ ಅಂತ ಆಗ್ತದೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಈ ಸೃಷ್ಟಿಯ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ, ಪರಮಾತ್ಮನ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ ಈ ಕುರುಡರ ಹಾಗೆ ನಾವು ತಿಳ್ಕೊಂಡವರಿದ್ದೇವೆ. ನಮ್ಮ ಅರಿವಿಗೆ ಬಂದಿರತಕ್ಕಂಥದ್ದು, ನಮ್ಮ ತಿಳಿವಿಗೆ ಬಂದಿರತಕ್ಕಂಥದ್ದು ಮತ್ತು ನಮಗೆ ಇನ್ನೊಬ್ಬರು ಹೇಳಿಕೊಟ್ಟಿರ್ತಕ್ಕಂಥದ್ದು ಇದೇ ಸತ್ಯ, ಇದೇ ಮಿತ್ತಮ್ ಅಂತೇಳಿ ನಾವು ತಿಳ್ಕೊಂಡವರಿದ್ದು ಇವತ್ತಿನ ದಿವಸ ಧರ್ಮಗಳ ಬಗ್ಗೆ ಘರ್ಷಣೆ ಆಗುವುದಕ್ಕೆ ಇದು ಕಾರಣ ಆಗಿದೆ. ಆದರೆ ಜೈನ ಧರ್ಮ ಈ ಕುರುಡರು ಆನೆಯನ್ನು ಹಿಡಿದ ಕಥೆ ಏನಿದೆ ಇದನ್ನು ಬಲವಾಗಿ ಪ್ರತಿಪಾದಿಸ್ತದೆ. ಇದು ಅನೇಕಾಂತವಾದ. ಆನೆ ಇಡೀ ಆನೆಯಾಗಿ ತೋರಬೇಕಿದ್ರೆ ಪರಿಪೂರ್ಣ ಸತ್ಯದ ಅರಿವು ಇರಬೇಕು. ಆದರೆ ಕುರುಡರಾಗಿದ್ದವರು ಮುಟ್ಟಿದ್ದಷ್ಟನ್ನೇ ಸತ್ಯ ಅಂತ ಅನುಭವಿಸಿದ್ದಾರಲ್ಲ, ಅದು ಅವರ ಮಟ್ಟಿಗೆ ಸತ್ಯ, ಸುಳ್ಳು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಜೈನ ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ, ವಸ್ತು ಮತ್ತು ವಿಚಾರಗಳಿಗೆ ಅನೇಕ ರೀತಿಯ ದೃಷ್ಟಿಕೋನಗಳು ಮತ್ತು ವ್ಯಾಪಕತೆ ಇರಬಹುದು. ಇದಕ್ಕೆ ಇದಮಿತ್ತಮ್ ಅಥವಾ ಇದು ಅಲ್ಟಿಮೇಟ್ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥದ್ದನ್ನು ಹೇಳ್ತದೆ. ಈಗ ಒಂದು ನೀರಿನ ಬಾಟ್ಲ್ ನೀವು ತಗೊಂಡ್ರೆ ಅದನ್ನು ಈಗ ಇಲ್ಲಿ ಇಟ್ಟರೆ, ಒಂದು ಬ್ಲೂ ಕಲರ್ನ ನೀರಿನ ಬಾಟ್ಲ್ ಇಟ್ಟರೆ ಒಬ್ಬೊಬ್ಬನ ಹತ್ರ ಅದನ್ನು ವಿವರಿಸಿ ಅಂತ ಹೇಳಿದರೆ, ಇದರ ಬಗ್ಗೆ ಹೇಳಿ ಅಂತ ಹೇಳಿದರೆ ಒಬ್ಬ ಅದು ನೀರಿನ ಬಾಟ್ಲು ಅಂತ ಹೇಳ್ತಾನೆ, ಒಬ್ಬ ಬ್ಲೂ ಕಲರ್ನ ನೀರಿನ ಬಾಟ್ಲಿ ಅಂತ ಹೇಳ್ತಾನೆ, ಒಬ್ಬ ನೀರು ತುಂಬಿರತಕ್ಕಂಥ ನೀರಿನ ಬಾಟ್ಲಿ ಅಂತ ಹೇಳ್ತಾನೆ, ಒಬ್ಬ ಮತ್ತು ಸಿಲಿಂಡ್ರಿಕಲ್ ಟೈಪ್ ಶೇಪ್ ಇರತಕ್ಕಂಥ ನೀರಿನ ಬಾಟ್ಲಿ ಅಂತ ಹೇಳ್ತಾನೆ. ಯಾರ್ದನ್ನು ತಪ್ಪು ಅಂತ ಹೇಳುವ? ಸಿಲಿಂಡ್ರಿಕಲ್ ಟೈಪ್ ಇದೆ ಅಂತ ಹೇಳಿದ ಒಂದು ಸತ್ಯ, ನೀರು ತುಂಬಿಸಿ ಇಡಲಿಕ್ಕೆ ಇರತಕ್ಕಂಥ ಒಂದು ಬಾಟ್ಲು ಅಂತ ಹೇಳಿದ ಒಂದು ಸತ್ಯ, ನೀಲಿ ಕಲರ್ನ ಬಾಟ್ಲು ಅಂತ ಹೇಳಿದ ಒಂದು ಸತ್ಯ, ನೀರಿನ ಬಾಟ್ಲು ಅಂತ ಹೇಳಿದ ಒಂದು ಸತ್ಯ. ಒಂದು ಸತ್ಯಕ್ಕೆ, ಒಂದು ವಸ್ತುವಿಗೆ, ಒಂದು ವಿಚಾರಕ್ಕೆ ಅನೇಕವಾಗಿರ್ತಕ್ಕಂಥ ಇರುವಂತಹದನ್ನು ವಿವರಿಸ್ತಕ್ಕಂಥದ್ದೇ ಜೈನ ಧರ್ಮದ ಅನೇಕಾಂತವಾದ. ಒಂದು ಹಂತಕ್ಕೆ ಬರುವುದು ಅಥವಾ ಒಂದು ಎಂಡಿಗೆ ಬರುವುದು ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ, ಇದನ್ನು ಹಲವು ಧರ್ಮಗಳು ಶಾಯದ್ವಾದ ಅಂತ ಟೀಕಿಸ್ತವೆ. ಅಂತ ಹೇಳಿದರೆ ಮೇ ಬಿ ವಾದ, ಜೈನ ಧರ್ಮಕ್ಕೆ ಖಚಿತತೆ ಅನ್ನುವಂಥದ್ದಿಲ್ಲ, ಇಟ್ ಮೇ ಬಿ ಅಂತ ಹೇಳ್ತದೆ ಅಂತ ಹೇಳಿ. ನಿಜವಾಗಿ ಅದು ಶಾಯದ್ವಾದ ಅಲ್ಲ, ಸ್ಯಾದ್ವಾದ ಅಂತ ಹೇಳಿ ಸಂಸ್ಕೃತದ ಪದ, ಆಗಮಶಾಸ್ತ್ರದ ಪದ, ಸಂಸ್ಕೃತ ಅಲ್ಲ, ಜೈನ ಆಗಮಶಾಸ್ತ್ರದ ಭಾಷೆಯ ಪದದಲ್ಲಿ ಸ್ಯಾದ್ವಾದ ಅಂತ ಹೇಳಿದರೆ ನಯವಾದ ಅಂತ ಹೇಳಿ. ನೀನು ನನ್ನದೇ ಸರಿ ಅಂತ ಅನ್ನೋದನ್ನು ಹೇಳಬೇಡ, ನಿನ್ನ ಸ್ಥಾನದಲ್ಲಿ ಇನ್ನೊಬ್ಬ ಇರುವವನನ್ನ ಬಗ್ಗೆ ಆಲೋಚಿಸಿ ಅವನ ದೃಷ್ಟಿಕೋನ ಏನಿದೆ ಅದನ್ನು ಕೂಡ ಖಚಿತತೆ ನೀವು ಪಡಿಸಿಕೊಳ್ಬೇಕಾದಂಥದ್ದು ನಿನ್ನ ಧರ್ಮ ಅಂತ ಜೈನ ಧರ್ಮ ಹೇಳ್ತದೆ. ಇದೇ ಅನೇಕಾಂತವಾದ. ಸೃಷ್ಟಿಯ ಬಗ್ಗೆ, ಧರ್ಮದ ಬಗ್ಗೆ ಮತ್ತು ಮನುಷ್ಯನ ದೇವರುಗಳ ಪರಿಕಲ್ಪನೆಯ ಬಗ್ಗೆಯೂ ಕೂಡ ಜೈನ ಧರ್ಮ ಈ ಅನೇಕಾಂತವಾದವನ್ನು ಪ್ರಚುರಪಡಿಸ್ತಾ ಹೋಗ್ತದೆ. ಯಾವಾಗ ನಮಗೆ ಈ ಭೂಮಿಯ ಬಗೆಗೆ, ಈ ಸೃಷ್ಟಿಯ ಬಗೆಗೆ, ಈ ಲೋಕದ ರಹಸ್ಯದ ಬಗೆಗೆ ಖಚಿತವಾಗಿ ಇದೆ ಅಂತ ಹೇಳಲಿಕ್ಕೆ, ಇದೆ ಹೀಗೆ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲದೆ ಇರುವ ಸಂದರ್ಭದಲ್ಲಿ ನಾನು ನನ್ನದು, ನನ್ನ ಧರ್ಮ ಇದೆ, ನನ್ನ ದೇವರು ಇದೆ, ನನ್ನ ರಿಲಿಜನ್ ಇದೆ ಅನ್ನುವಂಥದ್ದನ್ನು ನೀವು ಯಾವ ರೀತಿಯಲ್ಲಿ ಹೇಳ್ತೀರಿ? ಎಲ್ರಿಗೂ ಅವಕಾಶ ಕೊಡಿ. ಅವರ ಅನುಭವಗಳನ್ನು, ಅವರ ವಿಚಾರಗಳೇನಿದೆ ಅದೆಲ್ಲವನ್ನು ನೀವು ಸ್ವೀಕರಿಸಿ, ಎಲ್ಲ ವಿಚಾರಗಳ ಕ್ರೋಢೀಕರಣ ಮಾಡಿ ಅದನ್ನು ಸತ್ಯ ಅಂತ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದನ್ನು ಜೈನ ಧರ್ಮ ಹೇಳ್ತದೆ. ಮತ್ತು ಇವತ್ತಿನ ಜಗತ್ತಿಗೆ ಈ ಅನೇಕಾಂತವಾದ ಬಹಳಷ್ಟು ಅವಶ್ಯಕವಾಗಿದೆ. ಇದು ಜೈನ ಧರ್ಮದ ಅನೇಕಾಂತವಾದ ಭಾರತ ನಂಬಿಕೊಂಡು ಬಂದಿರತಕ್ಕಂಥ ಬಹುತ್ವಕ್ಕಿಂತ ದೂರ ನಿಂತಿರತಕ್ಕಂಥ ವಾದ ಅಲ್ಲ. ನೀವು ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ರಾಜಕೀಯ ಶಾಸ್ತ್ರ ಕಲಿಯತಕ್ಕಂಥ ವಿದ್ಯಾರ್ಥಿಗಳಾಗಿದ್ದುಕೊಂಡು ಜೈನ ಧರ್ಮದ ಅನೇಕಾಂತ ಏನಿದೆ, ಪ್ಲೂರಲಿಸಮ್ ಅಂತ ನೀವು ಕಲಿತಾ ಇದ್ದೀರಿ. ಬಹುತ್ವವಾದ ಜೈನ ಧರ್ಮ ಕೂಡ ಇದನ್ನೇ ಹೇಳ್ತದೆ, ಅನೇಕಾಂತವಾದ ಕೂಡ ಇದನ್ನೇ ಹೇಳ್ತದೆ. ಎಲ್ಲರ ವಿಚಾರಗಳನ್ನು ನೀವು ಸ್ವೀಕರಿಸಬೇಕು, ನನ್ನದ ವಿಚಾರ ಮಾತ್ರ ಹೇರಲಿಕ್ಕೆ ನೀವು ಹೋಗಬಾರದು ಅನ್ನುವಂಥದ್ದು ಅನೇಕಾಂತವಾದದ ಮೂಲ ತಿರುಳಾಗಿರ್ತಕ್ಕಂಥದ್ದು. ಹಾಗಾಗಿ ಖಚಿತತೆ ಇಲ್ಲವೇ ಜೈನ ಧರ್ಮದಲ್ಲಿ? ತಪ್ಪು ಮಾಡಿದವನ ವಿಚಾರವನ್ನು ಕೂಡ ನೀವು ಸರಿ ಅಂತ ನಾವು ನಿಂತು ಆಲೋಚಿಸಬೇಕು ಅನ್ನುವಂಥ ವಿಚಾರವನ್ನು ನೀವು ಹೇಳ್ಬೋದು. ಈಗ ಒಬ್ಬ ತಪ್ಪು ಮಾಡ್ತಾನೆ, ಅವನದ್ದು ಸರಿ ಅಂತ ನಾವು ಆಲೋಚನೆ ಮಾಡಬೇಕು, ಹಾಗೆ ಹೇಳುವುದಿಲ್ಲ ಜೈನ ಧರ್ಮ. ಸರಿ ಅಂತ ಯಾವುದಿದೆ, ಸರಿಯಾಗಿರ್ತಕ್ಕಂಥ ವಿಚಾರಗಳು ಯಾವುದಿದೆ ಮತ್ತು
ನನಗೆ ಸರಿ ಅಂತ ಕಂಡಂಥದ್ದು ಏನಿದೆ ಅದನ್ನು ಇನ್ನೊಬ್ಬನ ಮೇಲೆ ಹೇರಲಿಕ್ಕೆ ಹೋಗಬೇಡಿ. ನೀವು ಇನ್ನೊಬ್ಬ ಹೇಳುವುದರಲ್ಲಿ ಸರಿ ಯಾವುದಿದೆ ಅದನ್ನು ನೀವು ಸ್ವೀಕರಿಸಿ. ಮತ್ತು ಹಲವಾರು ಸರಿಗಳಿಂದ ಕೂಡಿರ್ತಕ್ಕಂಥ ಒಂದು ಸಾಧ್ಯವಾದ ಪರಿಪೂರ್ಣ ಸತ್ಯವನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತದೆ. ಹಾಗಾಗಿ ಈ ಅನೇಕಾಂತವಾದ ಇವತ್ತಿನ ನೆಲೆ ಬೆಲೆ ಅಳಿದಿರತಕ್ಕಂಥ ದಿನಮಾನದಲ್ಲಿ ರಾಜಕೀಯವಾಗಿಯೂ ಆಗಿರ್ಬೋದು, ಧಾರ್ಮಿಕವಾಗಿಯೂ ಆಗಿರ್ಬೋದು, ಸಾಮಾಜಿಕವಾಗಿಯೂ ಆಗಿರ್ಬೋದು, ಬಹಳಷ್ಟು ಪ್ರಸ್ತುತವಾಗಿರ್ತಕ್ಕಂಥ ವಾದ ಆಗಿದ್ದುಕೊಂಡು ನಿಮ್ಮ ಕಲಿಕೆಯ ಕೆಲವು ಅಕಾಡೆಮಿಕಲ್ ಸಬ್ಜೆಕ್ಟ್ಗಳಲ್ಲಿ ಕೂಡ UPSC ಅಂತ ಹಂತದಲ್ಲಿ ಮತ್ತು ದೊಡ್ಡ ಕಲಿಕೆಗಳಲ್ಲಿ ಕೂಡ ಈ ಸಬ್ಜೆಕ್ಟ್ಗಳನ್ನು ಸೇರಿಸಿದ್ದನ್ನು ಹಲವಾರು ಕಡೆ ನಾನು ಅರ್ಥೈಸಿಕೊಂಡು ನೋಡಿದ್ದೇನೆ. ಹಾಗಾಗಿ ಅನೇಕಾಂತವಾದ ಮತ್ತು ಜೈನ ಧರ್ಮದ ಮೂಲ ನೆಲೆಯಾಗಿರ್ತಕ್ಕಂಥ ಅಹಿಂಸೆ ಅನ್ನತಕ್ಕಂಥದ್ದು, ಧರ್ಮ ಅನ್ನತಕ್ಕಂಥ ಪದಕ್ಕೆ ಬೇರೆ ಎಲ್ಲ ಧರ್ಮೀಯರು ಕೂಡ ದೇವರನ್ನು ರಿಲೇಟ್ ಮಾಡಿದರೆ, ಧರ್ಮ ಅಂತಕ್ಕಂಥ ಪದಕ್ಕೆ ಜೈನ ಧರ್ಮ ಮನುಷ್ಯನನ್ನು ರಿಲೇಟ್ ಮಾಡ್ತದೆ. ಧರ್ಮ ಅನ್ನುವಂಥದ್ದು ದೇವರಿಗೆ ನೋವೇರ್ ಕನ್ಸರ್ನ್ಡ್ ಶಬ್ದ, ಅದು ದೇವರಿಗೆ ಎಲ್ಲಿಯೂ ಸಂಬಂಧಿಸಿದ ಶಬ್ದವೇ ಇಲ್ಲ. ಅದು ಮನುಷ್ಯನಿಗೆ ತೀರಾ ಸಂಬಂಧಿಸಿದ್ದು ಮತ್ತು ಆತ ದಿನರಾತ್ರಿ ಅದನ್ನು ಆಹ್ವಾನ ಮಾಡಿಕೊಳ್ತಕ್ಕಂಥದ್ದು. ಜೈನ ಧರ್ಮದ ಪ್ರಕಾರ ಧರ್ಮ ಅನ್ನುವಂಥದ್ದು ನಾವು ಗಳಿಗೆಗೊಮ್ಮೆ ಹಾಕಿ ತೆಗೀತಕ್ಕಂಥ ಬಟ್ಟೆ ಅಲ್ಲ. ಅದು ಮನುಷ್ಯ ತನಗೆ ಬುದ್ಧಿ ತಿಳಿದಾಗಿನಿಂದ ತನ್ನ ಅಂತ್ಯ ಆಗುವವರೆಗೆ ತನ್ನ ದೇಹದಲ್ಲಿ ಧರಿಸಬೇಕಿರ್ತಕ್ಕಂತಹ ಬಟ್ಟೆ ಏನಾದರೂ ಇದ್ದರೆ ಅದು ಧರ್ಮ, ಅದು ಮನುಷ್ಯ ಧರ್ಮ. ಜೈನ ಧರ್ಮದ ಪ್ರಕಾರ ಧರ್ಮ ಅನ್ನುವಂಥದ್ದು ಒಂದು ಆಚಾರ ಅಲ್ಲ, ಅದು ವಿಚಾರ ಮತ್ತು ಆಚಾರದ ಮಿಶ್ರಣ. ಅದು ಮನುಷ್ಯನಿಗೆ ಬುದ್ಧಿ ಬೆಳೆದ ನಂತರ ಯಾವತ್ತು ಮನುಷ್ಯ ತಾನು ತಪ್ಪು ಯಾವುದು ಸರಿ ಯಾವುದು ಅನ್ನುವಂಥನ್ನು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಆ ನಂತರ ಆತ ಧರ್ಮವನ್ನು ಆಹ್ವಾನಿಸಿಕೊಳ್ಳಬೇಕು ತನ್ನ ಜೀವದೊಳಗಡೆ ಅಂತ ಅದು ಹೇಳ್ತದೆ. ಅದು ಬೇರೆ ಇನ್ಯಾವ ಧರ್ಮ ಅಲ್ಲ, ಮನುಷ್ಯ ಧರ್ಮ. ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ವಿಚಾರಕ್ಕೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಧರ್ಮ ಇದೆ. ಹಾಗಾಗಿ ಜೈನ ಧರ್ಮದಲ್ಲಿ ಧರ್ಮ ಅನ್ನುವ ಪರಿಕಲ್ಪನೆಗೆ ಸ್ವಭಾವ ಅನ್ನತಕ್ಕಂತಹ ವಿಚಾರದ ಸ್ಪಷ್ಟ ವಸ್ತು ರೂಪದ ಅರ್ಥ ಇದೆ. ಅದು ಸ್ವಭಾವ. ಮನುಷ್ಯನ ಧರ್ಮ ಯಾವುದು ಅಂತ ಹೇಳಿದರೆ ಮನುಷ್ಯ ಧರ್ಮ. ಮನುಷ್ಯನಾಗಿದ್ದುಕೊಂಡು ಹಲವಾರು ರೀತಿಯ ಧರ್ಮಗಳನ್ನು ಹಲವಾರು ಕಡೆ ಆತ ನಿಭಾಯಿಸಬೇಕಾಗ್ತದೆ. ಆದರೆ ಆ ಧರ್ಮ ಅನ್ನುವಂಥದ್ದು ಮನುಷ್ಯತ್ವದ ಬೌಂಡ್ರಿಯನ್ನು ಮೀರಿ ಎಲ್ಲಿಯೂ ಹೋಗಬೇಕಾದಿಲ್ಲ. ವಿದ್ಯಾರ್ಥಿಗಳಾಗಿದ್ದುಕೊಂಡು ನೀವು ಪಾಲಿಸಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಧರ್ಮ. ಅಧ್ಯಾಪಕರಾಗಿದ್ದುಕೊಂಡು ಸರ್ ಪಾಲಿಸಬೇಕಾಗಿರ್ತಕ್ಕಂಥದ್ದು ಅಧ್ಯಾಪಕ ಧರ್ಮ. ಒಬ್ಬ ತಂದೆಯಾಗಿದ್ದುಕೊಂಡು ತಂದೆಯ ಧರ್ಮ, ತಾಯಿಯಾಗಿದ್ದುಕೊಂಡು ತಾಯಿಯ ಧರ್ಮ, ಮಕ್ಕಳಾಗಿದ್ದುಕೊಂಡು ಮಕ್ಕಳ ಧರ್ಮ. ನಿಮಗೆ ಅರ್ಥ ಆಗಿರ್ಬೋದು ಧರ್ಮ ಅಂತಕ್ಕಂಥ ಪದಕ್ಕೆ ಏನು ಅರ್ಥವ್ಯಾಪ್ತಿ ಬರ್ತಾ ಇದೆ ಅಂತ ಹೇಳಿದರೆ ಅದು ಸ್ವಭಾವ, ಮನುಷ್ಯ ಸ್ವಭಾವ. ಮೂಲ ಅರ್ಥದಲ್ಲಿ ಮಾನವೀಯತೆಯೇ ಧರ್ಮ ಅಂತ ಹೇಳ್ತದೆ ಜೈನ ಧರ್ಮ. ಕೊನೆಯ ತೀರ್ಥಂಕರನಾಗಿರ್ತಕ್ಕಂಥ 2,500 ವರ್ಷದ ಮೊದಲು ಆಗಿ ಹೋದ ಮಹಾವೀರ ಬೋಧಿಸಿದ್ದು ಕೂಡ ಇದನ್ನೇ, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳಿ. ಬಹಳ ಸಿಂಪಲ್. ಜೈನ ಧರ್ಮ ಯಾರು ಕೂಡ ಸ್ವೀಕಾರ ಮಾಡಿಕೊಳ್ಬಹುದು. ಇದಕ್ಕೆ ಯಾವ ರೀತಿಯ ಕನ್ವರ್ಷನ್ ಅಥವಾ ಒತ್ತಾಯಪೂರ್ವಕದ ಹೇರಿಕೆಯ ಅಗತ್ಯ ಇಲ್ಲ ಜೈನ ಧರ್ಮಕ್ಕೆ. ಮತ್ತು ಹುಟ್ಟಿನಿಂದ ಯಾರು ಜೈನನೂ ಆಗಲಿಕ್ಕೂ ಸಾಧ್ಯ ಇಲ್ಲ. ಇದು ಒಪ್ಪಿಗೆಯಿಂದ ಸ್ವೀಕಾರ ಮಾಡಿಕೊಳ್ತಕ್ಕಂಥ ಒಂದು ಧರ್ಮ ಇದೆ ಜೈನ ಧರ್ಮ. ನಾಳೆ ನಾನು ಈ ಜೈನ ಧರ್ಮದಲ್ಲಿ ಬೋಧಿಸಿರ್ತಕ್ಕಂಥ ಆಚರಣೆಗಳನ್ನು ನನ್ನ ಜೀವನದಲ್ಲಿ ನಾನು ನಾಳೆಯಿಂದ ಅಳವಡಿಸಿಕೊಳ್ತೇನೆ ಅಂತ ಹೇಳಿದರೆ ಯಾರು ಕೂಡ ಇದನ್ನು ಸುಲಭವಾಗಿ ಸ್ವೀಕಾರ ಮಾಡಬಹುದು ಮತ್ತು ಇದಕ್ಕೆ ಯಾರ ಅಭ್ಯಂತರವೂ ಕೂಡ ಇಲ್ಲ. ಮತ್ತು ಜೈನ ಧರ್ಮದಲ್ಲಿ ಆಗಿ ಹೋಗಿರ್ತಕ್ಕಂಥ 24 ತೀರ್ಥಂಕರರು ಕೂಡ ಈ ಧರ್ಮದ ಹೆಸರಿನಲ್ಲಿ ನೀವೊಂದು ಸಂಘವನ್ನು ಕಟ್ಟಿಕೊಳ್ಳಿ, ಈ ಧರ್ಮದ ಹೆಸರಿನಲ್ಲಿ ನೀವೊಂದು ಜಾತಿಯನ್ನು ಹುಟ್ಟು ಹಾಕಿ ಅಂತ ಯಾರು ಹೇಳಿ ಹೋಗಲಿಲ್ಲ. ಇವರೆಲ್ಲರೂ ಬೋಧಿಸಿದ್ದು ಎಲ್ಲ ಸಕಲ ಸಮುದಾಯದ ಜಾತಿ ರೀತಿಯ ಜನರನ್ನು ಒಳಗೊಂಡ ಜನ ಸಮುದಾಯಕ್ಕೆ ಬೋಧಿಸಿದ ಮನುಷ್ಯ ಧರ್ಮವನ್ನೇ ಬೋಧಿಸಿ ಹೋಗಿರ್ತಕ್ಕಂಥದ್ದು. ಮತ್ತು ಪಂಥ ಪಂಗಡಗಳನ್ನು ಕಟ್ಟಿ ಹೋದವರು ಕೂಡ ಅಲ್ಲ. ಇವರ ಈ ಬೋಧನೆಗಳನ್ನು ತಿಳ್ಕೊಂಡು ಯಾರು ಆಚರಣೆ ಮಾಡ್ತಾ ಬಂದರು ಅವರು ಜೈನ ಧರ್ಮ ಅನುಯಾಯಿಗಳಾದರು. ಈಗ ಹೇಗೆ ನಾನು ಆಗ ಹೇಳಿದೆ ಜೈನ ಧರ್ಮ ಅನುಯಾಯಿಯಾದೆ ಅಂತ ಹೇಳಿ, ಇದನ್ನು ಆಚರಣೆ ಮತ್ತು ವಿಚಾರದಲ್ಲಿ ತೊಡಗಿಸಿಕೊಂಡ ಬಂದ ನಾವೆಲ್ಲರೂ ಕೂಡ ಜೈನ ಧರ್ಮದ ಅನುಯಾಯಿಗಳಾಗಿ ಹೋದೆವು. ನಾಳೆ ಯಾರಿಗೂ ಬೇಕಿದ್ರೂ ಈ ದಾರಿಯಲ್ಲಿ ಸಾಗಬಹುದು. ಅದಕ್ಕೆ ಹೆಸರಿಗೆ ಜೈನ್ ಅಂತ ಸೇರಿಸಿಕೊಂಡು ಜೈನ ಆಗಬೇಕು ಅಂತಿಲ್ಲ. ನೀವು ಇದ್ದು ಬಿದ್ದು ಬಂದಿರತಕ್ಕಂಥ ನಿಮ್ಮ ಧರ್ಮಗಳೇನಿದೆ ಅದರ ಒಟ್ಟಿಗೆ ಈ ಜೈನ ಧರ್ಮದ ಅನುಸರಣೆಯನ್ನು ನೀವು ಮಾಡಿಕೊಂಡು ಹೋಗ್ಬೋದು. ಯಾವತ್ತಿಗೂ ಹಾನಿ ಇಲ್ಲ ಇದನ್ನು ಆಚರಣೆ ಮಾಡಿದೆ. ಯಾಕೆಂತ ಹೇಳಿದರೆ ಇದು ಬೋಧಿಸಿರ್ತಕ್ಕಂಥದ್ದು ವಿಶ್ವಶಾಂತಿಯನ್ನು ಮಾತ್ರ. ಜೈನ ಧರ್ಮ ಬೋಧಿಸಿರ್ತಕ್ಕಂಥದ್ದು ವಿಶ್ವಧರ್ಮ ಮತ್ತು ಅಹಿಂಸೆಯನ್ನು ಮಾತ್ರ ಬೋಧಿಸಿರ್ತಕ್ಕಂಥದ್ದು. ನಿಮಗೆ ಅನೇಕಾಂತವಾದದ ಬಗ್ಗೆ ಚಿಕ್ಕ ಐಡಿಯಾ ಸಿಕ್ಕಿತ್ತು ಅಂತ ನಾನು ಆಲೋಚನೆ ಮಾಡ್ತೇನೆ. ಈಗ ಅಹಿಂಸೆಯ ಪರಿಕಲ್ಪನೆ ಏನಿದೆ ಇದು ಜೈನ ಧರ್ಮದ ಮೂಲ ತಿರುಳಾಗಿರ್ತಕ್ಕಂಥದ್ದು. ಭಗವಾನ್ ವರ್ಧಮಾನ ಮಹಾವೀರ ಬೋಧಿಸಿದ ಅಂತಿಮ ಸಂದೇಶ ಕೂಡ ಅದೇ, ಬದುಕು ಮತ್ತು ಬದುಕಲು ಬಿಡು ಅನ್ನುವಂತಹ ವಿಚಾರ. ನೀನು ಬದುಕು, ಇತರನ್ನು ಬದುಕಲು ಬಿಡು. ಈ ಬದುಕು ಅನ್ನುವಂಥ ಪದ ಏನಿದೆ ಇದಕ್ಕೆ ಪರ್ಯಾಯ ಪದ ಏನಾದರೂ ಇದ್ದರೆ ಅದು ಅಹಿಂಸೆ. ಬದುಕಿಗೆ ಪರ್ಯಾಯ ಪದ ನೀವೇನಾದರೂ ಹುಡುಕುತ್ತೀರಿ ಅಂತಾದರೆ ಅದು ಅಹಿಂಸೆ.
ಬದಲಾಗಿ ಹಿಂಸೆಗೆ ವಿರೋಧ ಪದ ಅಹಿಂಸೆ ಅಲ್ಲ. ಹಿಂಸೆ ಏನಿದೆ ಅದರ ವಿರೋಧ ಪದ ಯಾವುದು ಅಂತ ಹೇಳಿದರೆ ನೀವು ಅಹಿಂಸೆ ಅಂತ ಹೇಳುವುದಲ್ಲ. ಬದುಕಿಗೆ ಪರ್ಯಾಯ ಪದ ಏನಿದೆ ಅದರ ಪರ್ಯಾಯ ಪದ ಅಂತ ಇದ್ದರೆ ಅದು ಅಹಿಂಸೆ. ಈ ಅಹಿಂಸೆಯ ಮೇಲೆ ಇವತ್ತು ನೀವೆಲ್ಲರೂ ಕೂಡ ಈ ಭೂಮಿಯ ಮೇಲೆ ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ನ್ಯೂಕ್ಲಿಯರ್ ಬಾಂಬ್ ನೀವು ಕೇಳಿರ್ಬೋದು. ಮಾಸ್ ಡಿಸ್ಟ್ರಕ್ಷನ್ಗೆ ಒಂದು ವೆಪನ್ ಕಂಡು ಹುಡುಕ್ತಾನೆ ಆಲ್ಬರ್ಟ್ ಐನ್ಸ್ಟೀನ್ ಅಲ್ವಾ ಸರ್? ಮಾಸ್ ಡಿಸ್ಟ್ರಕ್ಷನ್, ಒಂದು ಅಣುಬಾಂಬ್ ಹಾಕಿದ ಕೂಡಲೇ ಸಮೂಹ ಇಡೀ ರಾಷ್ಟ್ರವೇ ನಾಶ ಆಗತಕ್ಕಂಥ ನ್ಯೂಕ್ಲಿಯರ್ ಬಾಂಬನ್ನು ಕಂಡು ಹಿಡಿದಿದ್ದ ಆಲ್ಬರ್ಟ್ ಐನ್ಸ್ಟೀನ್ ಇದನ್ನು ಕಂಡು ಹುಡುಕಿದ ಮೇಲೆ ಪಶ್ಚಾತ್ತಾಪ ಪಡ್ತಾನೆ. ವಿಶ್ವದ ಸಮೂಹ ನಾಶದ ಅಸ್ತ್ರವನ್ನು ನಾನು ಹುಡುಕಿಬಿಟ್ಟೆ, ಇನ್ನು ಈ ಜಗತ್ತಿಗೆ ಉಳಿಗಾಲ ಇಲ್ಲ. ಯಾರಾದರೂ ಇದನ್ನು ಬಳಸಿ ಸಮೂಹಗಳನ್ನು ನಾಶ ಮಾಡ್ತಾರೆ. ಇನ್ನು ಈ ಜಗತ್ತು ಬದುಕಬೇಕು ಅಂತ ಇದ್ದರೆ ಜೈನ ಧರ್ಮ ಬೋಧಿಸಿದ ಅಹಿಂಸೆ ಮಾತ್ರ ಇದಕ್ಕೆ ಎದುರು ಉತ್ತರ ಕೊಡ್ತಕ್ಕಂಥ ವೆಪನ್ ಅಂತ ಹೇಳ್ತಾನೆ. ನ್ಯೂಕ್ಲಿಯರ್ ಬಾಂಬಿಗೆ ಎದುರು ಉತ್ತರ ಕೊಡ್ತಕ್ಕಂಥ ವೆಪನ್ ಈ ಭೂಮಿಯ ಮೇಲೆ ಯಾರಾದರೂ ಕಂಡು ಹುಡುಕಿದ್ದಾರೆ ಅಂತ ಹೇಳಿದರೆ ಜೈನ ಧರ್ಮದ ಅಹಿಂಸೆ ಮಾತ್ರ ಅಂತ ಅವನು ಹೇಳ್ತಾನೆ. ಗಾಂಧೀಜಿಯವರು ಕೂಡ ತಮ್ಮ ಹೋರಾಟದ ಜೀವನದ ಉದ್ದಕ್ಕೂ ಕೂಡ ಈ ಜೈನ ಧರ್ಮದ ಅಹಿಂಸೆಯನ್ನು ಪರಿಪಾಲಿಸಿಕೊಂಡು ಬಂದರು. ಮತ್ತು ನೀವೆಲ್ಲರೂ ತಿಳಿದ ಹಾಗೆ ಸ್ವಾತಂತ್ರ್ಯ ಹೋರಾಟದ ಸಹಸ್ರಮಾನಗಳ ಹೋರಾಟದ ಚಳವಳಿಗಳ ಕಾಲಘಟ್ಟ ಏನಿದೆ ಭಾರತದಲ್ಲಿ, ಇದು ಯಾವುದು ಕೂಡ ಹಿಂಸೆಯನ್ನು ಬಳಸಿ ಬ್ರಿಟಿಷರನ್ನು ನಮ್ಮಲ್ಲಿಂದ ಮುಕ್ತಿ ಮಾಡಿ ಕಳಿಸಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ನಮ್ಮನ್ನು ಬಂಧಮುಕ್ತರಾಗಿ ಅಥವಾ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಬೇಕಾದ್ರೆ ಕಟ್ಟ ಕಡೆಯ ಅಸ್ತ್ರ ಆಗಿ ನಮ್ಮಲ್ಲಿ ಬಳಕೆಯಾಗಿದ್ದು ಅಹಿಂಸೆಯ ಅಸ್ತ್ರ ಮಾತ್ರ ಗಾಂಧೀಜಿಯವರು. ಸತತವಾಗಿ ದಶಕಗಳ ಮೂಲಕ ಅಹಿಂಸಾ ಚಳವಳಿಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಚಳವಳಿ ಏನಿದೆ ಅದು ಬ್ರಿಟಿಷರು ಕೂಡ ಮರ್ಯಾದಯುತವಾಗಿ ನಮ್ಮ ದೇಶವನ್ನು ಬಿಟ್ಟು ಹೋಗುವ ಹಾಗೆ ಮಾಡ್ತದೆ. ಮತ್ತು ಈ ತೆರಳಿ ಹೋದಂತಹ ಬ್ರಿಟಿಷ್ ಸೈನ್ಯದ ಒಬ್ಬ ಸಾಮಾನ್ಯ ಲೆಫ್ಟಿನೆಂಟ್ ಅಲ್ಲಿ ಹೋಗಿ ಒಂದು ಪುಸ್ತಕ ಬರೀತಾನೆ, ವರ್ಲ್ಡ್ ವಾರ್ಸ್ ಆ್ಯಂಡ್ ನಾನ್ ವೈಲೆನ್ಸ್ ಅಂತೇಳಿ. ಇಂಗ್ಲೆಂಡ್ನಲ್ಲಿ ಹೆಸರು ಮರೆತು ಹೋಯಿತು ಬಹುಶಃ ನನಗೆ. ವಿಶ್ವ ಯುದ್ಧಗಳು ಮತ್ತು ಅಹಿಂಸೆ ಅಂತೇಳಿ. ಅದರಲ್ಲಿ ಆತ ಹೇಳ್ತಾನೆ, ನಾವೆಲ್ಲರೂ ಕೂಡ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳ ಭಂಡಾರಗಳನ್ನು ಹೊಂದಿಗಿದ್ದುಕೊಂಡು ದೊಡ್ಡ ರಾಷ್ಟ್ರ, ನಾನು ಈ ಪ್ರಪಂಚದಲ್ಲಿ ನಾನು ಸರ್ವಶಕ್ತ ಅಂತ ಬೀಗುತ್ತಾ ಇದ್ದೇವೆ. ಒಂದಲ್ಲ ಒಂದು ಕಾಲ ಈ ಭೂಮಿಗೆ ಬರ್ತದೆ, ಒಂದಲ್ಲ ಒಂದು ಕಾಲ ಈ ಜಗತ್ತಿಗೆ ಬರ್ತದೆ. ಆಗ ಈ ಜಗತ್ತನ್ನು ಉಳಿಸುವಂತಹ ಅತ್ಯಂತ ದೊಡ್ಡ ಶಸ್ತ್ರ ಭಂಡಾರ ಎಲ್ಲಿಯಾದರೂ ಉಂಟು ಅಂತಾದರೆ ಅದು ಭಾರತದಲ್ಲಿ ಗಾಂಧಿ ಪ್ರಣೀತವಾಗಿರ್ತಕ್ಕಂಥ ಅಹಿಂಸೆಯ ಶಸ್ತ್ರ ಭಂಡಾರ ಅಂತೇಳಿ. ಈ ಅಹಿಂಸೆ ಅಂತಕ್ಕಂಥ ಪದದ ಮತ್ತು ಆಚರಣೆಯ ಮತ್ತು ಅನುಸರಣೆಯ ವಿಚಾರವನ್ನು ಗಾಂಧೀಜಿಯವರು ಎಲ್ಲಿಂದಾದರೂ ಪಡ್ಕೊಂಡು ಬಂದರು ಅಂತ ಹೇಳಿದರೆ ಅದು ಜೈನ ಧರ್ಮದ ಬೋಧನೆಯಿಂದ. ಹಾಗಾಗಿ ಜೈನ ಧರ್ಮದ ಮೂರು ಮುಖ್ಯ ಉಪದೇಶಗಳೇನು ಅಂತ ಹೇಳಿದರೆ, ಒಂದು ಅಹಿಂಸೆ, ಮತ್ತೊಂದು ಅನೇಕಾಂತವಾದ, ಮೂರನೆಯದು ನಾನು ಚಿಕ್ಕದಾಗಿ ನಿಮಗೆ ಹೇಳ್ತೇನೆ, ಇದು ಅಪರಿಗ್ರಹ. ಅಹಿಂಸೆ, ಅನೇಕಾಂತವಾದ ಮತ್ತು ಅಪರಿಗ್ರಹ. ಅಹಿಂಸೆ ಇಲ್ಲದೆ ಬದುಕು ಇಲ್ಲ, ಅಹಿಂಸೆಯೇ ಬದುಕು. ಮತ್ತು ಈ ಅಹಿಂಸೆ ಅನೇಕಾಂತವಾದಕ್ಕೆ ದಾರಿ ತೋರುವಂಥದ್ದು. ಇನ್ನೊಬ್ಬರ ವಸ್ತು ವಿಚಾರಗಳು ಮತ್ತು ಆಲೋಚನಾ ಶೈಲಿಗಳಿಗೆ ನೀವು ಬೆಲೆ ಕೊಡಿ ಅನ್ನುವಂಥ ಮನೋಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂಥ ಅಹಿಂಸೆ ಏನಿದೆ ಇದು ಅನೇಕಾಂತವಾದಕ್ಕೆ ದಾರಿ ಮಾಡಿಕೊಡ್ತದೆ. ವ್ಯಕ್ತಿ ಮತ್ತು ವ್ಯಕ್ತಿಯ ವಿಚಾರಗಳನ್ನು ನೀವು ಗೌರವಿಸಿ ಅಂತ ಹೇಳ್ತದೆ ಅನೇಕಾಂತವಾದ. ಮತ್ತು ಜೈನ ಧರ್ಮದ ಈ ದೇಹ ಮತ್ತು ಆತ್ಮದ ಸಿದ್ಧಾಂತಗಳೇನಿದೆ, ಈ ದೇಹ ನಾನಲ್ಲ, ಆತ್ಮ ಅಂತಕ್ಕಂಥದ್ದು ಬೇರೆ ಇದೆ ಅಂತಕ್ಕಂಥ ವಿಚಾರ ಏನಿದೆ, ಮತ್ತು ಪ್ರತಿಯೊಬ್ಬ ಮನುಷ್ಯನ ದೇಹದೊಳಗಡೆಯೂ ಕೂಡ ಪರಮಾತ್ಮ ಇದ್ದಾನೆ, ಪ್ರತಿಯೊಬ್ಬನ ಆತ್ಮ, ಪ್ರತಿಯೊಂದು ಜೀವಿಯ ಆತ್ಮ ಕೂಡ ಪರಮಾತ್ಮ ಅಂತಕ್ಕಂಥ ಕಲ್ಪನೆ ಜೈನ ಧರ್ಮದ್ದೇನಿದೆ ಇದು ಮನುಷ್ಯನನ್ನು ಮುಕ್ತಿಯ ಕಡೆಗೆ ಒಯ್ಯುವ ಹಾದಿಯಲ್ಲಿ ಅಪರಿಗ್ರಹ ಆಚರಣೆಗೆ ನಿಮ್ಮನ್ನು ಕರೆದೊಯ್ತದೆ. ಅಪರಿಗ್ರಹ ಅಂತ ಹೇಳಿದರೆ ಪರಿಗ್ರಹಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತೇಳಿ. ಪರಿಗ್ರಹಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಪರಿಗ್ರಹಗಳು ಅಂತ ಹೇಳಿದರೆ ಏನು? ಸುಖಾಪೇಕ್ಷೆಗಳಿರ್ತಕ್ಕಂಥ ವಸ್ತುಗಳನ್ನು ಹೊಂದತಕ್ಕಂಥದ್ದು. ಇವತ್ತು ನಮ್ಮ ಕಾಲಘಟ್ಟದಲ್ಲಿ ನಾವು ಈ ಮೊಬೈಲ್ಗಳ ಬಳಕೆ ನಮ್ಮಲ್ಲಿ ಇರಲಿಲ್ಲ. ನಮಗೆ ಬಹಳಷ್ಟು ಸಮಯಾವಕಾಶ ಸಿಗ್ತಿತ್ತು. ನಾವು ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ಮನುಷ್ಯ ಸಂಬಂಧಿತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಹೊಂದಲಿಕ್ಕೆ ನಮಗೆ ಸಮಯ ಇತ್ತು. ನಾವು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ವ್ಯಕ್ತಿಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಮಯ ಇತ್ತು. ಒಳ್ಳೆಯ ಸಂಬಂಧಿಗಳ ಜೊತೆ ಒಡನಾಡಲಿಕ್ಕೆ ನಮಗೆ ಸಮಯ ಇತ್ತು. ಸಂಬಂಧಗಳ ನಿಭಾವಣೆಗೆ ಸಮಯ ಇತ್ತು. ಈಗ ಈ ಆವಿಷ್ಕಾರಗಳು ಏನಾಯಿತು, ಜಗತ್ತಿನಲ್ಲಿ ಯಂತ್ರೋಪಕರಣಗಳ ಕೈಗಾರಿಕಾ ಕ್ರಾಂತಿ ಯಾವತ್ತು ಶುರುವಾಗ್ತದೆ ಆವಾಗ ಮನುಷ್ಯ ಬಹಳಷ್ಟು ಸಂತೋಷ ಪಡ್ತಾನೆ, ಇನ್ನು ನಮ್ಮ ಕಷ್ಟಗಳು ದೂರ ಆಯಿತು ಅಂತ ಹೇಳಿ. ವಿವಿಧ ರೀತಿಯ ಯಂತ್ರೋಪಕರಣಗಳು, ವಿವಿಧ ರೀತಿಯ ಸುಖ ಸೌಲಭ್ಯಗಳ
ಆವಿಷ್ಕಾರಗಳಾಗ್ತಾ ಬಂದ ಹಾಗೆ ಮನುಷ್ಯನ ಸುಖದ ಸಾಧನಗಳನ್ನು ಹೊಂದತಕ್ಕಂಥ ಆಸೆ ಏನಿದೆ ಅದು ಜಾಸ್ತಿ ಆಯಿತು. ನೀವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ, ಸಹಸ್ರ ವರ್ಷಗಳಿಗೂ ಕೂಡ ಮನುಷ್ಯನ ಜೀವಿತಾವಧಿ ಸರ್ವೇ ಸಾಮಾನ್ಯ 100 ವರ್ಷಗಳು. ಈ 100 ವರ್ಷಗಳಲ್ಲಿಯೂ ಬೇಕಾದಷ್ಟು ಸಮಯ ಸೌಲಭ್ಯಗಳು ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ನಮಗೆ ಸಿಗುತ್ತಾ ಇತ್ತು. ಆದರೆ ಈ ಯಂತ್ರೋಪಕರಣಗಳು ಬಂದ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಮನುಷ್ಯ ದುಡಿತಕ್ಕೆ ತಾನು ಉಪಯೋಗಿಸ್ತಕ್ಕಂಥ ಸಮಯಗಳನ್ನು ಇದು ಕಡಿಮೆ ಮಾಡಿ ಮನುಷ್ಯನಿಗೆ ಸಮಯವನ್ನು ಉಳಿಸಿಕೊಟ್ಟು ಒಳ್ಳೆಯ ಕೆಲಸಗಳಿಗೆ ಇವನಲ್ಲಿ ಸ್ವಲ್ಪ ಸಮಯ ಎಕ್ಸೆಸ್ ಉಳಿಬಹುದು ಅನ್ನುವಂಥ ಪರಿಕಲ್ಪನೆ ಎಲ್ಲರಲ್ಲಿಯೂ ಬಂತು. ಆದರೆ ನೀವೆಲ್ಲರೂ ನೋಡ್ತಾ ಇದ್ದೇವೆ, ನೀವೆಲ್ಲರೂ ಕೂಡ ಸುಖ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೇವೆ. ಈ ಫೋನ್ ಒಂದು ಬಂದಿದೆ, ನಮಗೆ ಟಿ ವಿ ಬಂದಿದೆ, ಇಂಟರ್ನೆಟ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ವೆಬ್ಸೈಟ್ಗಳು ಬಂದಿದೆ. ಇವತ್ತು ಜಗತ್ತು ಅನ್ನುವಂಥದ್ದು ಕೇವಲ ಇದರಲ್ಲಿ ಬಂದಿಯಾಗಿ ಕುಳಿತಿರತಕ್ಕಂಥ ಈ ಸಂದರ್ಭದಲ್ಲಿ ಜಗತ್ತಿನ ದೂರಗಳು ಚಿಕ್ಕದಾಗಿ ಜಗತ್ತು ಕೈಯ ಹಿಡಿಯೊಳಗೆ ಬಂದು ನಮ್ಮ ಪಾಕೆಟ್ನೊಳಗೆ ಕುಳಿತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವೆಲ್ಲರೂ ಅನುಭವಿಸ್ತಕ್ಕಂಥ ಏಕೈಕ ದುಃಖ ಏನು ಅಂತ ಹೇಳಿದರೆ, ನಮಗೆ ಮೌಲ್ಯಯುತವಾಗಿ ಕಳೆಯಲಿಕ್ಕೆ ಸಮಯ ಸಿಗ್ತಾ ಇದೆ. ಮೌಲ್ಯಯುತವಾಗಿ ಮಾನವೀಯ ಸಂಬಂಧಗಳನ್ನು ಇಟ್ಟುಕೊಳ್ಳಿಕ್ಕೆ ನಮಗೆ ಸಮಯ ಸಿಗ್ತಾ ಇಲ್ಲ. ಯಾಕಂತ ಹೇಳಿದರೆ, ಒಂದು ಸೊತ್ತು ತಗೊಂಡ ಕೂಡರೆ ಅದರ ಮೇಂಟೆನೆನ್ಸ್ಗೆ ಇನ್ನೊಂದು ಸೊತ್ತು ತಗೊಳ್ಬೇಕು. ನೀವೊಂದು ಫೋನ್ ತಗೊಂಡ್ರೆ ಆ ಫೋನಿಗೆ ಸರಿಯಾಗಿರ್ತಕ್ಕಂಥ ಚಾರ್ಜರ್ ತಗೊಳ್ಬೇಕು. ನೀವು ಕಡಿಮೆ ಬೆಲೆಯ ಚಾರ್ಜರ್ ತಗೊಂಡ್ರೆ ಅದರ ಎಫಿಷಿಯನ್ಸಿ ಹಾಳಾಗ್ತದೆ. ನಿಮ್ಮಲ್ಲಿ ದುಡ್ಡು ಉಂಟಾ ಇಲ್ವೋ, ಐಫೋನ್ ತಗೊಂಡ್ರೆ 2000 ರೂಪಾಯಿ ಕೊಟ್ಟು ನೀವು 2000 ರೂಪಾಯಿ ಚಾರ್ಜರ್ ತಗೊಳ್ಬೇಕು. ಕಮ್ಮಿ ಬೆಲೆಯ ಚಾರ್ಜರ್ನಲ್ಲಿ ನೀವು ಫೋನ್ ಚಾರ್ಜ್ ಮಾಡಿದರೆ ಹಾಳಾಯಿತು ಫೋನ್, 1 ಲಕ್ಷ ರೂಪಾಯಿ ಕೊಟ್ಟದ್ದು ಹಾಳಾಗ್ತದೆ. ಕಾರ್ ತಗೊಂಡ್ರೆ ಕಾರ್ನ ಮೇಂಟೆನೆನ್ಸ್ ಮಾಡಬೇಕು, ಟಿ ವಿ ತಗೊಂಡ್ರೆ ಟಿ ವಿ ಮೇಂಟೆನೆನ್ಸ್ ಮಾಡಬೇಕು, ಕಂಪ್ಯೂಟರ್ ತಗೊಂಡ್ರೆ ಕಂಪ್ಯೂಟರ್ನ ಮೇಂಟೆನೆನ್ಸ್ ಮಾಡಬೇಕು, ಮತ್ತು ಸೋಲಾರ್ ಮನೆಯಲ್ಲಿ ಹಾಕಿದರೆ ಸರ್ವಿಸ್ ಮ್ಯಾನ್ ಬರಬೇಕು. ಈ ರೀತಿ ಯಾವ ಸೊತ್ತು ತಗೊಳ್ತೀರಿ, ನಮ್ಮ ಸಮಯ, ಸಂದರ್ಭ ಮತ್ತು ದುಡಿತಗಳೆಲ್ಲವೂ ಕೂಡ ನಮ್ಮ ಪರಿಗ್ರಹ ಅಂತ ಏನು ಹೇಳ್ತೇವೆ, ಸಂಗ್ರಹ ಅಂತ ಏನು ಹೇಳ್ತೇವೆ, ಅದರ ಹಿಂದುಗಡೆ ಹೋಯಿತು. ಒಂದು ಕಡೆ ಅದು ಹಾಳಾಗುವುದು, ಒಂದು ಕಡೆ ಅದರ ಮೇಂಟೆನೆನ್ಸ್ ಮಾಡುವುದು, ಮತ್ತೊಂದು ಕಡೆ ನಮ್ಮ ಈ ಯಂತ್ರೋಪಕರಣಗಳಿಂದ ಉಳಿಯಿತು ಅಂತ ನಾವು ತಿಳ್ಕೊಂಡ ಮೌಲ್ಯಯುತವಾಗಿರ್ತಕ್ಕಂಥ ಸಮಯ ಏನಿದೆ ಅದನ್ನು ಅದರ ಹಿಂದುಗಡೆ ನಾವು ತೊಡಗಿಸ್ತಕ್ಕಂಥ ನಿಟ್ಟಿನಲ್ಲಿ ಮನುಷ್ಯ ಅಪರಿಗ್ರಹ ಅನ್ನತಕ್ಕಂಥದ್ರ ಒಂದು ಬಗ್ಗೆ ಆಲೋಚಿಸಬೇಕಾದಂತಹ ಸಮಯ ಬಂತು. ತೀರಾ ಸರಳವಾಗಿದ್ದ ಸಮಯದಲ್ಲಿ ಬದುಕು ಮೌಲ್ಯಯುತ ಆಗಿತ್ತು. ಆದರೆ ಈಗ ಬದುಕು ಮೌಲ್ಯ ಕಳ್ಕೊಂಡಿದೆ, ಸೊತ್ತುಗಳು ಮೌಲ್ಯ ಪಡ್ಕೊಳ್ತಾ ಇದೆ. ಮನುಷ್ಯನಿಗೆ ವಸ್ತುಗಳ ಮೌಲ್ಯ ಗೊತ್ತುಂಟು, ಬದುಕಿನ ಮೌಲ್ಯ ಗೊತ್ತಿಲ್ಲದೆ ಹೋಗಿರ್ತಕ್ಕಂಥ ಸಮಯಕ್ಕೆ ನಾವು ಬಂದಿದ್ದೇವೆ. ಇದಕ್ಕೆ ಎಲ್ಲ ಮೂಲ ಪರಿಗ್ರಹದ ಭಾವನೆ. ಇದು ಬೇಡ ಅಂತ ಜೈನ ಧರ್ಮ ಹೇಳ್ತದೆ. ಆದಷ್ಟು ಅಪರಿಗ್ರಹವನ್ನು ಆಚರಿಸಿ ಅಂತೇಳಿ ನೀವೆಲ್ಲರೂ ದೂರದಲ್ಲಿ ಅದು ತಿಳ್ಕೊಂಡಿರ್ಬೋದು. ಜೈನ ಸಾಧುಗಳು ನಗ್ನರಾಗಿರ್ತಾರೆ, ನೋಡಿರಬೇಕು ನೀವು. ಉತ್ತರ ಭಾರತದಲ್ಲಿ ನಗ್ನ ಮುನಿಗಳನ್ನು ನೀವು ನೋಡಿರ್ಬೋದು. ಜೈನ ಧರ್ಮದ ಅತ್ಯುನ್ನತ ಪರಂಪರೆಯಲ್ಲಿ ನಗ್ನ ಮುನಿಗಳು ಬರ್ತಾರೆ. ಇವರು ಏನನ್ನು ಸೂಚಿಸ್ತಾರೆ ಅಂತ ಹೇಳಿದರೆ, ಇವರು ಬಟ್ಟೆ ಬರೆ ಬಿಸಾಡಿದ ಕೂಡಲೇ ನಾನು ದೊಡ್ಡ ತಪ್ಪೋ ಧ್ಯಾನಿ ಆದೆ ಅಂತ ಹೇಳೋದನ್ನು ಸಾರಲಿಕ್ಕೆ ಅವರು ಭೂಮಿಗೆ ಬಂದವರಲ್ಲ. ಇವರು ತಾವು ಸ್ವತಃ ಬಟ್ಟೆ ಬಿಚ್ಚಿ, ಬಟ್ಟೆ, ಸೂಟು, ಬೂಟು, ಕೂಲಿಂಗ್ ಗ್ಲಾಸ್ಗಳ ಹಿಂದೆ ನಾವು ನಮ್ಮ ನಗ್ನತೆಯನ್ನು ಮುಚ್ಚಿಟ್ಟಿದ್ದೇವಲ್ಲ, ಈ ಲೋಕ ಮನಸ್ಸಿನಲ್ಲಿ, ಹೃದಯದಲ್ಲಿ ಕಪಟತೆಗಳನ್ನು ತುಂಬಿಕೊಂಡು ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಕಪಟತೆಗಳನ್ನು ಮುಚ್ಚಲಿಕ್ಕೆ ಸಾವಿರಾರು ಲಕ್ಷಾಂತರ ಮೌಲ್ಯದ ಡ್ರೆಸ್ಸುಗಳನ್ನು, ದಿರಿಸುಗಳನ್ನು ಹಾಕಿಕೊಂಡು ನಮ್ಮ ನಗ್ನತೆ ಮತ್ತು ಕಪಟತೆಗಳನ್ನು ನಾವು ಮುಚ್ಚಿಡ್ತಾ ಇದ್ದು ಜಗತ್ತಿಗೆ ಶೋಕಿ ತೋರಿಸ್ತಾ ನಾವು ತಿರುಗುತ್ತಾ ಇದ್ದೇವಲ್ಲ, ಇದು ಶಾಶ್ವತವಾಗಿರ್ತಕ್ಕಂಥ ಸತ್ಯ ಅಲ್ಲ. ಮನುಷ್ಯ ಬಂದದ್ದು ಕೂಡ ನಗ್ನನಾಗಿ, ಹೋಗುವುದು ಕೂಡ ನಗ್ನನಾಗಿ ಅನ್ನುವಂಥದ್ದನ್ನು ಜಗತ್ತಿಗೆ ಸಾರಲಿಕ್ಕೆ ಅವರು ಬಟ್ಟೆ ಬಿಚ್ಚಿ ನಗ್ನ ಮುನಿಗಳಾಗ್ತಾರೆ. ಮತ್ತು ಕನಿಷ್ಠಾತಿ ಕನಿಷ್ಠ ಸೌಲಭ್ಯಗಳಲ್ಲಿ ಮನುಷ್ಯನ ಹುಟ್ಟು ಇದೆ. ಮನುಷ್ಯ ಯಾವತ್ತು ಬಟ್ಟೆಯ ಕಲ್ಪನೆ ಮಾಡ್ತಾನೆ, ಮನುಷ್ಯ ಬಟ್ಟೆ ಬರೆಯ ಕಲ್ಪನೆ ಯಾಕೆ ಮಾಡಿದ ಅಂತ ಹೇಳಿದರೆ, ತನ್ನಲ್ಲಿ ಮುಚ್ಚಿಡಲಿಕ್ಕೆ ಏನೋ ಉಂಟು ಅನ್ನುವಂಥದ್ದು ಆತನ ತಲೆಗೆ ಬಂದ ಸಂದರ್ಭದಲ್ಲಿ. ನೀವು ಗಮನಿಸಿ, ಮಗು ತನ್ನ ಬಗ್ಗೆ ತಾನು ಕಲ್ಪನೆ ಮಾಡಿಕೊಳ್ಳುವವರೆಗೆ, ಸಾಧಾರಣ ಬುದ್ಧಿ ಬೆಳೆಯುವವರೆಗೆ 5ನೇ ವರ್ಷ ಆಗುವವರೆಗೆ ಬೆತ್ತಲೆಯಾಗಿ ನಿಮ್ಮೆಲ್ಲರೆದುರು ಓಡಾಡ್ತದೆ, ಯಾವ ನಾಚಿಕೆಯೂ ಇಲ್ಲ. ಆದರೆ ಯಾವತ್ತು ಬುದ್ಧಿ ಬಲಿಯುತ್ತದೆ, ಮನೋವಿಕಾರಗಳು ಯಾವಾಗ ಬಲಿಯುತ್ತದೆ, ನಾನು ಈ ಲೋಕಕ್ಕೆ, ಈ ಸಮಾಜಕ್ಕೆ ಏನನ್ನೋ ಮುಚ್ಚಿಡಬೇಕು ಅನ್ನುವಂಥದ್ದು ತಲೆಯಲ್ಲಿ ಹೋಗ್ತದೆ, ಆಗ ಬಟ್ಟೆಯ ಕಲ್ಪನೆ ಮನುಷ್ಯನಿಗೆ ಬಂತು. ಇದು ಮನುಷ್ಯ ಪ್ರಕೃತಿಯ ಕಡೆಗೆ ಇಟ್ಟ ಮೊದಲ ತಪ್ಪು ಹೆಜ್ಜೆ. ಬಟ್ಟೆ ಪರಿಕಲ್ಪನೆ ಮನಸ್ಸಿನ ಕಪಟತೆಯನ್ನು ಮುಚ್ಚಿಲಿಡ್ಲಿಕ್ಕೆ ಬಂದಿರತಕ್ಕಂಥ ಕಲ್ಪನೆಯ ಮೂಲ ಸ್ಟೆಪ್ ಅಂತ ಜೈನ ಧರ್ಮ ಹೇಳ್ತದೆ. ಹಾಗಂತ ಹೇಳಿ ಲೋಕಕ್ಕೆ ನಗ್ನತೆಯನ್ನು ಬೋಧಿಸಲಿಲ್ಲ. ಸಾವಿರಾರು ಕೋಟ್ಯಾಂತರ ಜನರ ಮಧ್ಯೆ ಇಂಥ ಒಂದು ಉದಾಹರಣೆಗಳು ನಡೆದಾಡಿಕೊಂಡಿರುವುದರಿಂದ ಇವತ್ತಿಗೂ ಜೈನ ಧರ್ಮ ಈ ಭೂಮಿಯ ಮೇಲೆ ಉಸಿರಾಡ್ತಾ ಇದೆ ಅನ್ನುವಂಥದ್ದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಈ ನಗ್ನ ಮುನಿಗಳು ಏನನ್ನು ಹೇಳ್ತಾರೆ ಅಂತ ಹೇಳಿದರೆ, ಮನುಷ್ಯನ ಜೀವ ನೀವೆಲ್ಲರೂ ಕೂಡ ವಿಜ್ಞಾನ ಸಾಬೀತು ಮಾಡಿದ ಪ್ರಕಾರ 99.7% ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದೇ ಅಂತ ಹೇಳ್ತಾರೆ ವಿಜ್ಞಾನ. ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ ಅಂತ ಹೇಳಿದರೆ, ಮನುಷ್ಯ 99.7% ಪ್ರತಿಯೊಬ್ಬರು ಒಂದೇ ಅಂತ ಹೇಳಿ. ಅದನ್ನೇ ಜೈನ ಧರ್ಮ ಕೂಡ ಹೇಳಿದೆ. ಪ್ರತಿ ಮನುಷ್ಯ ಕೂಡ ಆತ್ಮನು, ಪ್ರತಿಯೊಂದು ಮನುಷ್ಯನಲ್ಲಿರ್ತಕ್ಕಂಥ ಆತ್ಮ ಕೂಡ ಪರಮಾತ್ಮ ಅಂತ ಹೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಜೈನ ಧರ್ಮದಿಂದ ಕಲಿತಕ್ಕಂಥದ್ದು ತುಂಬ ಇದೆ. ನಗ್ನ ಮುನಿಗಳ ಪರಂಪರೆ ಬಗ್ಗೆ ನಾನು ಮಾತಾಡ್ತಾ ಹೇಳಿದೆ ನಿಮಗೆ. ಇವರು ಇವತ್ತಿಗೂ ಕೂಡ ಜೈನ ಧರ್ಮದ ಪರಮೋಚ್ಚ ತ್ಯಾಗದ ಸಂಕೇತಗಳಾಗಿ ಈ ಭೂಮಿಯ ಮೇಲೆ ಇದ್ದಾರೆ. ಇವರು ಏನನ್ನು ಸೂಚಿಸ್ತಾರೆ ಅಂತ ಹೇಳಿದರೆ, ಮನುಷ್ಯ ಸಹಜವಾಗಿ ಬದುಕಲಿಕ್ಕೆ ಇಷ್ಟೇ ಬೇಕಾದ್ದು ಅಂತ ಹೇಳಿ. ಮತ್ತು ಮುಚ್ಚುಮರೆ ಯಾವಾಗ ಬರ್ತದೆ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಕಪಟ ಇರುವಾಗ ಅಂತ ಹೇಳಿ. ಒಂದು TV ಆ್ಯಂಕರು ಜೈನ ಮುನಿ ತರುಣ ಸಾಗರನ್ನು ತನ್ನ TV ಸ್ಟುಡಿಯೋಗೆ ಕರೆಸಿ ಅವರ ಹತ್ರ ಕೇಳ್ತಾನೆ, ಜಗತ್ತು ಹೀಗೆ ಅತ್ಯುನ್ನತವಾಗಿರ್ತಕ್ಕಂಥ ಆವಿಷ್ಕಾರಗಳ ಕಡೆಗೆ ಓಡಾಡ್ತಾ ಇದೆ, ತಾವು ಒಂದು ಮೈ ಮೇಲೆ ಲಂಗೋಟಿಯಾದರೂ ಉಟ್ಟುಕೊಳ್ಬಹುದಲ್ಲ ನಿಮಗೆ ಅಂತ ಹೇಳಿ ಅವರಿಗೆ ಪ್ರಶ್ನೆ ಕೇಳ್ತಾನೆ ಪಬ್ಲಿಕ್ಕಲ್ಲಿ. ಆಗ ಅವರು ಹೇಳ್ತಾರೆ, ಜಿಸ್ಕಿ ಮನ್ ಮೇ ಕೋಟಾ ಹೋ ಉಸ್ಕೋ ಲಂಗೋಟಿ ಕಿ ಅವಶ್ಯಕತೆ ಹೈ. ಯಾರ ಮನಸ್ಸಿನಲ್ಲಿ ಕೋಟ ಇದೆ ಅವರಿಗೆ ಲಂಗೋಟದ ಅವಶ್ಯಕತೆ ಇದೆ. ನನ್ನ ಮನಸ್ಸು ಪರಿಶುದ್ಧ ಇದೆ, ನಾನು ಹೀಗೆ ನಡೀತಾ ಇದ್ದೇನೆ. ನನ್ನನ್ನು ನೋಡಿದರೆ ಯಾರಿಗೆ ಅಸಹ್ಯ ಭಾವನೆ ಬರ್ತದೆ, ಯಾರಿಗೆ ಮನುಷ್ಯ ಜನ್ಮದ ಬಗ್ಗೆಯೇ ಅಸಹ್ಯ ಬರ್ತದೆ, ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ, ನಾನು ಲಂಗೋಟಿ ಕಟ್ಟಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಅದನ್ನು ಪರಿಪಾಲಿಸಬೇಕು ಅಂತಲ್ಲ, ನಾವು ಆ ಉದಾಹರಣೆಗಳನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು. ನಾನು ಕೂಡ ಇದಕ್ಕೆ ನಗಾಡ್ತಾ ಇದ್ದೆ ಒಂದು ಕಾಲದಲ್ಲಿ, ಇವರನ್ನು ದೂರ್ತಾ ಇದ್ದೆ ಜೈನ ಧರ್ಮದ ನಗ್ನ ಮುನಿಗಳನ್ನು. ಆದರೆ ಅದರ ಪರಿಭಾಷೆಯ ಆಳಕ್ಕೆ ಹೋದ ಹಾಗೆ ನನಗೆ ಅದರ ಸತ್ಯ ಇವತ್ತಿಗೆ ತಿಳಿದು ಬಂತು, ಯಾಕೆ ಇವರು ಹೀಗೆ ಇದ್ದಾರೆ ಅಂತೇಳಿ. ಇವರ ಜೊತೆ ಕೂರಬೇಕು, ಇವರ ಜೊತೆ ಮಾತಾಡಬೇಕು, ಇವರ ಬಗೆಗೆ ನಾವು ತಿಳ್ಕೊಳ್ಬೇಕು, ಆಗ ನಮಗೆ ಇದು ಅರಿವಾಗ್ತದೆ. ಹಾಗಾಗಿ ಜೈನ ಧರ್ಮದ ಅಪರಿಗ್ರಹದ ಪರಮೋಚ್ಚ ಉದಾಹರಣೆಗಳಾಗಿ ಅವರು ಬದುಕಿದ್ದಾರೆ. ಒಂದಾದರೂ 10 ಜನ ನಮಗೆ ಉದಾಹರಣೆ ಕೊಡಲಿಕ್ಕೆ ಬೇಕಲ್ಲ. ಯಾವ ಅಪೇಕ್ಷೆಯೂ ಇಲ್ಲದೆ, ಯಾವ ಉಪಲಬ್ಧಿಯೂ ಇಲ್ಲದೆ ಮನುಷ್ಯ ಬದುಕಬಹುದು ಅಂತ ನಮಗೆ ತೋರಿಸಬೇಕಲ್ಲ. ಹಾಗಾಗಿ ನಶ್ವರವಾಗಿರ್ತಕ್ಕಂಥ ಈ ಬದುಕು ಅಂತ ಅವರು ಹೇಳ್ತಾರೆ. ನಾವೆಲ್ಲರೂ ಕೂಡ ಕ್ಷಣಭಂಗುರವಾಗಿರ್ತಕ್ಕಂಥ ಈ ಜೀವನವೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಮನುಷ್ಯ ಜೈನ ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ, ಎಲ್ಲ ಧರ್ಮಗಳು ಬದುಕಲಿಕ್ಕೆ ಕಲಿಸಿದರೆ ಇದು ಬದುಕಲಿಕ್ಕೂ ಕಲಿಸ್ತದೆ, ಸಾಯಲಿಕ್ಕೂ ಕಲಿಸ್ತದೆ. ಜೈನ ಧರ್ಮ ಈ ಭೂಮಿಯ ಮೇಲೆ ನೀವು ಸಾಯುವುದನ್ನು ಕಲಿಯಿರಿ ಅಂತ ಹೇಳ್ತಕ್ಕಂಥ ಒಂದು ಧರ್ಮ ಯಾವುದಾದ್ರೂ ಇದ್ದರೆ ಅದು ಜೈನ ಧರ್ಮ. ಇದು ಹೇಳ್ತದೆ ಸಾಯುವುದನ್ನು ಕಲಿಯಿರಿ ಅಂತೇಳಿ, ಸಾಯುವುದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತದೆ. ಜೈನ ಧರ್ಮದ ಭಗವಾನ್ ವರ್ಧಮಾನ ಮಹಾವೀರ, ನೀನು ಸ್ಮಶಾನದ ಎದುರು ಮನೆ ಮಾಡು ಅಂತ ಹೇಳ್ತಾನೆ. ಸ್ಮಶಾನದ ಎದುರು ಮನೆ ಮಾಡು, ಸುಖ ಸಂಪತ್ತು ಇರ್ತಕ್ಕಂಥ ಅರಮನೆ ಎದುರು ಮನೆ ಮಾಡಬೇಡ ಅಂತ ಹೇಳ್ತದೆ. ಯಾಕಂತ ಹೇಳಿದರೆ, ನೀವೆಲ್ಲರೂ ಕೂಡ ಎಲ್ಲದರ ಬಗ್ಗೆ 24 ಗಂಟೆ ಆಲೋಚನೆ ಮಾಡ್ತೇವೆ, ನಾವು ಸಾವಿನ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಸಾವಿನ ಮನೆಗೆ ಹೋಗಿ ಬರ್ತೇವೆ, ಹೆಣ ಎತ್ತಿ ಸ್ಮಶಾನಕ್ಕೆ ತಲುಪಿಸಿ ಬರ್ತೇವೆ, ಕಣ್ಣೀರು ಸುರಿಸ್ತೇವೆ. ನಮ್ಮ ಸಾವಿನ ಬಗ್ಗೆ ನಾಳೆ ನಾನು ಇದಕ್ಕೆ ರೆಡಿಯಾಗಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋದಿಲ್ಲ. ಜೈನ ಧರ್ಮ ಮರಣಕ್ಕೆ ರೆಡಿಯಾಗು ಅಂತ ಹೇಳ್ತದೆ. ಹುಟ್ಟು ಅನ್ನುವಂಥದ್ದು ಸಾವಿನ ಗಡಿಯಾರಕ್ಕೆ ತಿರುವಿಟ್ಟಿರ್ತಕ್ಕಂಥ ಗಡಿಯಾರ ಅಂತ ಹೇಳ್ತದೆ ಜೈನ ಧರ್ಮ. ಮನುಷ್ಯನ ಹುಟ್ಟು ಸಾವಿಗೆ ರೆಡಿಯಾಗಲಿಕ್ಕೆ ಚಾವಿ ಕೊಟ್ಟಿಟ್ಟಿರ್ತಕ್ಕಂಥ ಗಡಿಯಾರ ಅಂತೇಳಿ. ಹಾಗಂತ ಹೇಳಿ ಸಾಯುವುದೇ ಪರಮ ಧರ್ಮವಾಗಿರ್ತಕ್ಕಂಥ ಇದು ಧರ್ಮವ ಅಂತ ನೀವು ಕೇಳ್ಬೋದು. ಅಲ್ಲ, ಇದು ಜೈನ ಧರ್ಮದ ಮೂಲ ತಿರುಳಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಹುಟ್ಟು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ವಾಹನ ಅಂತ ಹೇಳ್ತಾರೆ. ಲಕ್ಷಾಂತರ ಜನ್ಮಗಳು ಅಂತ ನಾನು ಹೇಳಿದೆಲ್ಲ, ಇದರಲ್ಲಿ ನಾವು ಹುಟ್ಟಿ ಬರ್ತೇವಲ್ಲ, ಇದು ಆತ್ಮವನ್ನು ಶುದ್ಧಿ ಮಾಡಿಕೊಡ್ಲಿಕ್ಕೆ ಇರತಕ್ಕಂಥ ಒಂದು ವಾಹಕ ಅಷ್ಟೇ. 100 ವರ್ಷದ್ದು ನಾವೆಲ್ಲರೂ ಈ 100 ವರ್ಷದ ನಮ್ಮ ಜೀವನದಲ್ಲಿ ನಾವು ಇವತ್ತು ಹುಟ್ಟಿ ಏನು ಬಂದಿದ್ದೇವೆ, ಇದು ಶಾಶ್ವತ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಬುದ್ಧಿ ಬಂದ ಕೂಡಲೇ ನಾವೆಲ್ಲರೂ ಕೂಡ ಇದು ಶಾಶ್ವತ ಅಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಇವತ್ತು ನಿಮ್ಮ ಮುಂದೆ ನಾನು ನಿಂತು ಮಾತಾಡ್ತಾ ಇದ್ದೇನೆ, ಮನೆಗೆ ನಾನು ತಲುಪುತ್ತೇನೆ ಇಲ್ಲುವಂತಹ ಧೈರ್ಯ ನನಗಿಲ್ಲ. ಯಾಕೆಂತ ಹೇಳಿದರೆ, ಸಾವು ಬಹಳಷ್ಟು ಅನಿಶ್ಚಿತವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ಆ ವೈರಲ್ ವಿಡಿಯೋಸಲ್ಲಿ ನೋಡಿರ್ಬೋದು. ಟಿವಿಯಲ್ಲಿ ಮಾತಾಡ್ತಾ ಇದ್ದಾಗೆ ಕುಸಿದು ಜೀವ ಬಿಟ್ಟವರು, ನಡೀತಾ ಇದ್ದಾಗೆ ಕುಸಿದು ಜೀವ ಬಿಡುವವರು, ಡ್ರೈವಿಂಗ್ ಮಾಡ್ತಾ ಇದ್ದಾಗೆ KSRTC ಬಸ್ ಚಾಲಕ ಅಲ್ಲಿಯೇ ಹ್ಯಾಂಡಲ್ ಬಿಟ್ಟು ಸ್ಟೈರಿಂಗ್ ಬಿಟ್ಟು ಆಚೆ ಕಡೆ ಕೂತು ಜೀವ ಬಿಡ್ತಕ್ಕಂಥದ್ದು. ಕಣ್ಣೆದುರು ನಾವು ಸಾವು ಯಾವ ಕ್ಷಣಕ್ಕೆ ಬರ್ತದೆ ಅಂತ ಹೇಳಿದರೂ ಕೂಡ ನಾವು 1000 ವರ್ಷ ಬದುಕುವವರ ಹಾಗೆ ನಾವು ಬದುಕುತ್ತಾ ಇದ್ದೇವೆ. ಇದನ್ನು ಜೈನ ಧರ್ಮ ಹೇಳ್ತದೆ. ಸಾವಿಗೆ ರೆಡಿಯಾಗಿರಿ ನೀವು, ಆಗ ನಿಮ್ಮ ಬದುಕು ಸಹ್ಯ ಆಗ್ತದೆ ಅಂತ ಜೈನ ಧರ್ಮ ಹೇಳ್ತದೆ. ಯಾವಾಗ ನೀವು ಬದುಕು ಶಾಶ್ವತ ಅಂತ ತಿಳ್ಕೊಳ್ತೀರಿ, ನೀವು ಸುಖದ ಬಗ್ಗೆ ಆಲೋಚನೆ ಮಾಡ್ತೀರಿ, ಸಂಬಂಧಗಳ ಬಗ್ಗೆ ಕೊರಗುತ್ತೀರಿ, ನಷ್ಟ ಉಂಟಾದಾಗ ನೀವು ಕೊರಗುತ್ತೀರಿ, ಸಂಬಂಧಿಗಳು ಸತ್ತಾಗ ಕೊರಗುತ್ತೀರಿ. ಆದರೆ ನೀವು
ಮರಣದ ಬಗ್ಗೆ ಯಾವಾಗ ಚಿಂತನೆ ಮಾಡಲಿಕ್ಕೆ ತೊಡಗುತ್ತೀರಿ, ಮರಣಕ್ಕೆ ಯಾವಾಗ ರೆಡಿ ಆಗ್ತೀರಿ, ನಿಮ್ಮ ಬದುಕು ಸಹಿ ಆಗ್ತದೆ, ಬದುಕಿಗೆ ಅರ್ಥ ಬರ್ತದೆ. ಇದನ್ನು ಜೈನ ಧರ್ಮ ಹೇಳ್ತದೆ. ಹಾಗಾಗಿ ನನಗೆ ಈ ಜೈನ ಧರ್ಮದ ಸಿದ್ಧಾಂತಗಳು ಆದಷ್ಟು ಹತ್ತಿರ ಆಗ್ತಾ ಹೋಯಿತು. ಮತ್ತು ಆದಷ್ಟು ನಾನು ಇದನ್ನು ಮೆಚ್ಚಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಜೈನ ಧರ್ಮದಲ್ಲಿ ದೇವರ ಕಲ್ಪನೆ ಇಲ್ಲ ಅನ್ನುವಂಥದ್ದು. ದೇವರು ಅನ್ನತಕ್ಕಂಥದ್ದು ಸುಳ್ಳು ಅಂತ ಹೇಳಿಲ್ಲ. ನನ್ನ ಪ್ರಕಾರ ಸಹಸ್ರಮಾನದ ಯಾವುದಾದ್ರೂ ಒಂದು ದೊಡ್ಡ ಸುಳ್ಳು ಅಂತ ಇದ್ದರೆ ಅದು ದೇವರ ಬಗೆಗಿನ ಕಲ್ಪನೆ. ನೀವು ನನ್ನನ್ನು ತಪ್ಪು ತಿಳಿಬೇಡಿ. ನಾನು ತಿಳ್ಕೊಂಡ ಪ್ರಕಾರ ದೇವರು ಅನ್ನತಕ್ಕಂಥ ಎಲ್ಲ ಧರ್ಮವನ್ನು ಸೇರಿಸಿ ದೇವರು ಅನ್ನತಕ್ಕಂಥ ಒಂದು ಶಬ್ದದ ಆವಿಷ್ಕಾರ ಏನಿದೆ, ಸಹಸ್ರಮಾನದ ಅತ್ಯಂತ ದೊಡ್ಡ ಸುಳ್ಳು ಇದು. ಇದು ಭೀತಗೊಂಡಿರತಕ್ಕಂಥ ಮನೋಸ್ಥಿತಿಯ ಮನುಷ್ಯರು ಆಲೋಚನೆ ಮಾಡಿ ತಮ್ಮ ತಪ್ಪುಗಳಿಂದ ರಕ್ಷಣೆ ಪಡೆದುಕೊಳ್ಳುವುದಕ್ಕೋಸ್ಕರ ಅಥವಾ ತಮ್ಮ ಕೈ ಮೀರಿ ಹೋಗಿರತಕ್ಕಂಥ ಕೆಲಸಗಳಿಗೆ ಇನ್ಯಾವುದೋ ಒಂದು ಶಕ್ತಿ ನಮ್ಮನ್ನು ಕೈ ಹಿಡಿದು ಎತ್ತಿ ನಿಲ್ಲಿಸಬಹುದು ಅನ್ನತಕ್ಕಂಥ ಅಸಹಾಯತೆಗೋಸ್ಕರ ಹುಟ್ಟುಹಾಗಿರ್ತಕ್ಕಂಥ ಒಂದು ಶಬ್ದ ಏನಾದರೂ ಇದ್ದರೆ ಅದು ದೇವರು. ಆದರೆ ನಾನು ಇಲ್ಲ ಅಂತ ಹೇಳುವುದಿಲ್ಲ, ನಂಬುವವರು ನಂಬಿಕೊಳ್ಳಿ ಅದನ್ನು. ಆದರೆ ಅದು ದುರ್ಬಳಕೆ ಆಗಬಾರದು ಮತ್ತು ಮನುಷ್ಯನ ದೌರ್ಬಲ್ಯದ ಅಸ್ತ್ರ ಆಗಬಾರದು. ಈ ದೇವರು ಮತ್ತು ಧರ್ಮದ ಪರಿಕಲ್ಪನೆ ಏನಿದೆ, ಇನ್ನೊಬ್ಬರ ಮೇಲೆ ದ್ವೇಷ ಸಾಧನೆಗಾಗಲಿ ಅಥವಾ ಇನ್ನೊಬ್ಬರ ಜೀವನವನ್ನು ನಷ್ಟ ಉಂಟು ಮಾಡಿ ನಾನು ಸುಖ ಪಡ್ತೇನೆ ಅಂತಕ್ಕಂಥ ಅಪೇಕ್ಷೆ ಆಗಿರ್ತಕ್ಕಂಥದ್ದಕ್ಕಾಗಲಿ ಇದು ನಾವು ಹಿಡಿತಕ್ಕಂಥ ಗುರಾಣಿ ಆಗಬಾರದು. ನಿಮ್ಮ ದೇವರ ಬಗೆಗಿನ ಕಲ್ಪನೆ ಏನಿದೆ, ಜಗತ್ತಿನಲ್ಲಿ ಒಳ್ಳೆಯತನಗಳು ಯಾವುದು ಎಲ್ಲವೂ ಇದೆ, ಅದಕ್ಕೆ ನಿಮ್ಮ ದೇವರ ಕಲ್ಪನೆಯನ್ನು ನೀವು ಕೊಡಿಸಿಕೊಳ್ಳಿ. ಮತ್ತು ನಿಮ್ಮ ಧರ್ಮಗಳು ಹೇಳಿರ್ತಕ್ಕಂಥ ದೇವರು ಏನಿದೆ ಅದನ್ನೆಲ್ಲ ಸ್ವೀಕರಿಸಿ. ನೀವು ಅದನ್ನು ಮನುಷ್ಯನ ಬದುಕಿನಲ್ಲಿ ಆಚರಿಸಲಿಕ್ಕೆ ಇರತಕ್ಕಂಥ ಒಳ್ಳೆಯತನಗಳಿಗೆ ಆರೋಹಿಸಿಕೊಳ್ಳಿ. ನೀವು ದೇವರು ಮತ್ತು ಧರ್ಮದ ಕಲ್ಪನೆ ತಪ್ಪು ಅಂತ ನಾನು ಹೇಳುವುದಿಲ್ಲ. ನಿಮ್ಮ ಹೃದಯಗಳಿಗೆ ನಿಮ್ಮ ನಂಬಿಕೆಗಳು ತಂಪೇರಿಯುತ್ತದೆ ಅಂತ ಹೇಳಿದರೆ ಖಂಡಿತ ಅದನ್ನು ಪರಿಪಾಲಿಸಿ. ನಾನು ಕೂಡ ಈಗ ನಾಸ್ತಿಕವಾದ ಮಾತಾಡುವಂಥ ಮನುಷ್ಯ ಅಲ್ಲ ಸರ್. ಅವರು ಕೂಡ ನೋಡಿದ್ದಾರೆ, ನಾನು ಕೂಡ ಒಂದು ಜೈನ ಧರ್ಮದ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಆದರೂ ಇವರು ಅನಾಸ್ತಿಕನಾಗಿ ಮಾತಾಡ್ತಾ ಇದ್ದಾರೆ ಅಂತ ನೀವು ಗ್ರಹಿಸಿಕೊಳ್ಬಹುದು. ಆದರೆ ಸತ್ಯ ಮತ್ತು ನಾಸ್ತಿಕತೆ ಒಟ್ಟೊಟ್ಟಿಗೆ ಹೋಗ್ತಕ್ಕಂಥ, ಆಸ್ತಿಕತೆ ಒಟ್ಟೊಟ್ಟಿಗೆ ಹೋಗ್ತಕ್ಕಂಥದ್ದು. ಸತ್ಯವನ್ನು ಬಿಟ್ಟಿರ್ತಕ್ಕಂಥ ಆಸ್ತಿಕತೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯವನ್ನು ಬಿಟ್ಟ ದೇವರ ಕಲ್ಪನೆ ದೇವರಿಗೆ ನಾವು ಎಸಗತಕ್ಕಂಥ ಅಪಚಾರ. ಹಾಗಾಗಿ ಪರಮ ನಾಸ್ತಿಕ ಯಾರಿದ್ದಾನೆ, ಆತ ವಾದಿ ಆಗಿದ್ದ ಅಂತ ಹೇಳಿದರೆ ಅವನಷ್ಟು ದೊಡ್ಡ ಆಸ್ತಿಕ ಯಾರೂ ಇಲ್ಲ ಅನ್ನುವಂತಹ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೇವರೇ ಇಲ್ಲ ಅಂತ ಹೇಳುವವ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ. ದೇವರೇ ಇಲ್ಲ ಈ ಭೂಮಿಯ ಮೇಲೆ ಅಂತ ಹೇಳಿ ಅವನ ಬದುಕು ಬಹಳಷ್ಟು ಮೌಲ್ಯಗಳನ್ನು ಹೊಂದಿರತಕ್ಕಂಥದ್ದು. ಸರ್ವ ಜನರಿಗೂ ಅವ ಬೇಕು, ಪರೋಪಕಾರಿ, ಅವನಿಲ್ಲದೆ ಆ ಜಗತ್ತು ನಡೆಯುವುದಿಲ್ಲ. ಒಬ್ಬ ದೇವರನ್ನು ನಂಬುವುದಿಲ್ಲ. ಮತ್ತೊಬ್ಬ ಪರಮ ದೈವ ಭಕ್ತ, ಬೆಳಿಗ್ಗೆ ಇದ್ದರೆ ದೇವರ ಬಗ್ಗೆಯೇ ಮಾತಾಡುವವ, ದೇವರ ಪೂಜೆ ಮಾಡದೆ ಒಂದು ಚೂರು ನೀರು ಕುಡಿಯದವ, 5 ಹೊತ್ತು ನಮಾಜ್ ಇಲ್ಲದೆ ಆಚೆ ಜೀವ ಹೋದರೂ ತಿರುಗಿ ನೋಡದವ, ಮನೆಯಲ್ಲಿ ಜೀವ ಹೋಗ್ತಾ ಇದೆ ಅಂತ ಆದರೂ ಇಗರ್ಜಿಗೆ ಹೋಗಲೇಬೇಕು ಅಂತ ಹೇಳುವವ ಪರಮ ದೈವ ಭಕ್ತ. ಎಲ್ಲ ಕೆಟ್ಟ ಗುಣಗಳು ಆತನಲ್ಲಿದೆ. ನೀವು ಯಾರನ್ನು ಮೆಚ್ಚುತ್ತೀರಿ ಅಂತ ನನಗೆ ಹೇಳಬೇಕು. ದೇವರು ಇಲ್ಲ ಅಂತ ಹೇಳಿ ಸರ್ವ ಸದ್ಗುಣಗಳನ್ನು ಹೊಂದಿರತಕ್ಕಂಥ ಮನುಷ್ಯನನ್ನು ಮೆಚ್ಚುತ್ತೀರೋ, ಪರಮ ದೇವರ ಭಕ್ತನಾಗಿದ್ದುಕೊಂಡು ಎಲ್ಲ ದುರ್ಬುದ್ಧಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಮನುಷ್ಯನನ್ನು ಮೆಚ್ಚುತ್ತೀರಾ ಅನ್ನುವಂಥದ್ದನ್ನು ನೀವು ನನಗೆ ಹೇಳಬೇಕು. ಹಾಗಾಗಿ ಈ ಉದಾಹರಣೆ ನಿಮಗೆ ಯಾಕೆ ಹೇಳಿದೆ ಅಂತ ಹೇಳಿದರೆ, ನೀವು ದೈವತ್ವವನ್ನು, ದೇವರ ಪರಿಕಲ್ಪನೆಯನ್ನು, ಧರ್ಮದ ಪರಿಕಲ್ಪನೆಯನ್ನು ವ್ಯಾಲ್ಯೂಸ್ಗಳಲ್ಲಿ ನೋಡಬೇಕು. ಈ ಗುಡ್ ವ್ಯಾಲ್ಯೂಸ್ ಏನಿದೆ ಇದೇ ದೇವರು, ಇದನ್ನೇ ದೇವರ ಮೇಲೆ ಆರೋಪಿಸಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳು ಕೂಡ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಈ ಎಲ್ಲ ಧರ್ಮಗಳು ದೇವರ ಪರಿಕಲ್ಪನೆ ಮಾಡಿ ದೇವರನ್ನೊಬ್ಬನನ್ನು ನಿಮ್ಮೆದುರು ತಂದು ಇಟ್ಟಿದ್ದಾರೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಆ ದೇವರ ಮೇಲೆ ಆರೋಪಿಸಿರ್ತಕ್ಕಂಥ ವ್ಯಾಲ್ಯೂಸ್ ಏನಿದೆ, ಮೌಲ್ಯಗಳೇನಿದೆ, ಅದನ್ನೆಲ್ಲ ಕೈ ಚೆಲ್ಲಿ ದೇವರನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲ ರೀತಿಯ ಅಪಚಾರಗಳಲ್ಲಿ ನಮ್ಮ ಜೀವನವನ್ನು ತಗೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಜೈನ ಧರ್ಮ ಯಾಕೆ ಉತ್ತಮವಾಗಿ ನನಗೆ ಕಂಡಿತು ಅಂತ ಹೇಳಿದರೆ, ಇದು ಪ್ರತಿಯೊಂದು ಜೀವಿಯನ್ನು ಕೂಡ ದೇವರು ಅಂತ ಹೇಳಿತು, ಪ್ರತಿಯೊಂದು ಜೀವಿಯನ್ನು ಕೂಡ ಭವ್ಯಾತ್ಮ ಅಂತ ಹೇಳಿತು, ಪ್ರತಿಯೊಂದು ಜೀವಿಗೂ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿತು. ಇವತ್ತು ನಾನು ಕೂಡ ಇನ್ನೆಷ್ಟೋ ಜನ್ಮಗಳಲ್ಲಿ ಹುಟ್ಟಿ ಪರಮಾತ್ಮನಾಗುವ, ಪೂಜೆ ಮಾಡಬೇಕು ಅಂತಿಲ್ಲ ನಮ್ಮಲ್ಲಿ ಪರಮಾತ್ಮರಾದವರಿಗೆ, ಅವರಿಗೆ ಇನ್ನೊಂದು ಹುಟ್ಟಿಲ್ಲ. ನೀವು ಕೂಡ, ಲೋಬಸರು ಕೂಡ, ಪ್ರತಿಯೊಬ್ಬರು ಕೂಡ ಈಗ ಭವ್ಯಾತ್ಮರಾಗಿದ್ದುಕೊಂಡು ಪರಮಾತ್ಮರಾಗುವಂಥವರು ಜೈನ ಧರ್ಮದ ಪ್ರಕಾರ.
ಇವತ್ತು ನೀವು ಹಿಂದೂಗಳಿದ್ದೀರಿ, ಕ್ರಿಶ್ಚಿಯನ್ಗಳಿದ್ದೀರಿ, ಮುಸ್ಲಿಮರಿದ್ದೀರಿ, ನಾನು ಜೈನ್ ಇದ್ದೇನೆ, ನಾಳೆ ನಾನು ಮುಸ್ಲಿಂ ಆಗ್ಬೋದು, ನಾನು ನಾಳೆ ಕ್ರಿಶ್ಚಿಯನ್ ಆಗ್ಬೋದು, ನಾಳೆ ನಾನು ಪ್ರಾಣಿ ಸಂಪತ್ತುಗಳಾಗಿಯೂ ಹುಟ್ಟಬಹುದು, ನನ್ನ ಕರ್ಮದ ಪ್ರಕಾರ ಕ್ರಿಮಿಕೀಟಾದಿಗಳು ಆಗಿಯೂ ನಾನು ಹುಟ್ಟಬಹುದು. ಇದು ಜೈನ ಧರ್ಮ ಹೇಳ್ತಕ್ಕಂಥದ್ದು. ಆದರೆ ಇದು ಫೈನಲ್ ಸ್ಟೇಜ್, ಮನುಷ್ಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಆಲೋಚನಾ ಶಕ್ತಿ ಇದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥದ್ದು ನಿರ್ಧಾರ ಮಾಡತಕ್ಕಂಥ ಶಕ್ತಿ ಇದೆ. ಈ ಹಂತದಲ್ಲಿ ನೀವು ಬೆಸ್ಟ್ ಎವರ್ ಪಾಸಿಬಲ್ ಆಗಿರ್ತಕ್ಕಂಥ ನಿರ್ಧಾರ ತಗೊಳ್ಬೇಕು ಅಂತ ಹೇಳ್ತಾರೆ ಜೈನ ಧರ್ಮ. ಒಂದು ಸ್ಟೆಪ್ ಮೇಲೆ ಹೋಗ್ತೀರೋ, ಒಂದು ಸ್ಟೆಪ್ ಕೆಳಗೆ ಬರ್ತೀರೋ. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಏನಿದೆ, ಇದು ಶಾಶ್ವತ ಆಗಿರ್ತಕ್ಕಂಥದ್ದು. ನೀವು ಧರಿಸಿರ್ತಕ್ಕಂಥ ದೇಹ ಏನಿದೆ, ಇದು ಅಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಉಲ್ಟಾ ತಿಳ್ಕೊಂಡಿದ್ದೇವೆ, ಈ ದೇಹವೇ ಶಾಶ್ವತ ಅಂತ ತಿಳ್ಕೊಂಡಿದ್ದೇವೆ. ಆತ್ಮ ಅಂತಕ್ಕಂಥದ್ದು ಇಲ್ಲ ಯಾರಿಗೂ, ಆತ್ಮವೇ ಇಲ್ಲದ ಮನುಷ್ಯರಾಗಿ ಹೋಗ್ಬಿಟ್ಟಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮಾನುಯಾಯಿಗಳಾಗೋಣ. ನಾವೆಲ್ಲರೂ ಕೂಡ ನಮ್ಮೊಳಗಡೆ ಇರತಕ್ಕಂತಹ ಆತ್ಮನನ್ನು ಪರಿಶುದ್ಧಗೊಳಿಸಬೇಕು. ಜೈನ ಧರ್ಮದ ಪ್ರಕಾರ ನಾವು ತಪ್ಪು ಮಾಡಿದ ಕೂಡಲೇ ವೈಜ್ಞಾನಿಕವಾಗಿ ಆಲೋಚಿಸಿದೆ ಜೈನ ಧರ್ಮ. ನಾವೆಲ್ಲರೂ ಕೂಡ ಈಗ ವೈರಸ್ ಅಂತ ಹೇಳ್ತೇವೆ ಸರ್, ಕೊರೋನಾ ಬಂತು ವೈರಸ್, ಇದೆಲ್ಲ ಮನುಷ್ಯನನ್ನು ಹೋಗಿ ಹೇಗೆ ಅಟ್ಯಾಕ್ ಮಾಡ್ತದೋ, ಜೈನ ಧರ್ಮದಲ್ಲಿ ಪರಮಾಣು ಪುದ್ಗಲವಾದ ಅಂತ ಬರ್ತದೆ. ಜೈನ ಧರ್ಮದಲ್ಲಿ ಪುದ್ಗಲ ಅಂತ ಹೇಳಿದರೆ ಪರಮಾಣುಗಿಂತಲೂ ಚಿಕ್ಕ ಕಣಗಳು, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಮೆಡಿಕಲ್ ಸೈನ್ಸು ಅಥವಾ ಮಾಡರ್ನ್ ಸೈನ್ಸ್ ಏನು ಹೇಳ್ತದೆ, ಕಣ್ಣಿಗೆ ಕಾಣದ ವೈರಸ್ಗಳು ನಿಮ್ಮ ಮೇಲೆ ಬಂದು ಅಟ್ಯಾಕ್ ಮಾಡ್ತದೆ ಅಂತ ಹೇಳ್ತದೆ. ನಮಗೆ ನೋಡಲಿಕ್ಕೆ ವೈರಸ್ ಕಾಣುವುದಿಲ್ಲ. ಅದನ್ನೇ ಒಂದು ಧರ್ಮ ವಿವರಿಸಿದೆ, ಆದರೆ ಅದನ್ನು ನಂಬಲಿಕ್ಕೆ ಸೈನ್ಸ್ಗಳು ವಿಜ್ಞಾನಿಗಳು ತಯಾರಿಲ್ಲ. ಜೈನ ಧರ್ಮ ಇದನ್ನು ಲಕ್ಷಾಂತರ ವರ್ಷಗಳ ಹಿಂದೆ ಹೇಳಿದೆ. ತಪ್ಪು ಕಾರ್ಯಗಳನ್ನು ಮಾಡಿದಾಗ, ಕರ್ಮಗಳನ್ನು ಮಾಡಿದಾಗ ಅತ್ಯಂತ ಕೆಟ್ಟ ಪುದ್ಗಲಾಣುಗಳು ಬಂದು ಕರ್ಮಕ್ಕೆ ಅಂಟಿಕೊಳ್ತದೆ ಅಂತ. ನಮ್ಮಲ್ಲಿರ್ತಕ್ಕಂಥ ಆತ್ಮ ಅಂತ ನಾನು ಹೇಳಿದೆ, ಅದು ಎಲ್ಲವೂ ಬಂದು ಆತ್ಮಕ್ಕೆ ಅಂಟಿಕೊಳ್ತದೆ. ಅದು ಹೆಚ್ಚಾದಷ್ಟು ಕೆಳಗಿನ ಹಂತದ ಜನ್ಮದಲ್ಲಿ ಹುಟ್ಟುವುದು. ಹಿಂದಿನ ಜನ್ಮದಲ್ಲಿ ಅಲ್ಲಿ ಅಂಟಿಕೊಂಡಿರ್ತಕ್ಕಂಥ ಪುದ್ಗಲಾಣುಗಳು ಅಥವಾ ಹಾಳು ಕೆಲಸಕ್ಕೆ ಅಂಟಿಕೊಂಡ ಆತ್ಮದಲ್ಲಿ ಅಂಟಿಕೊಂಡ ಕರ್ಮಗಳೇನಿದೆ, ಈ ಜನ್ಮದಲ್ಲಿ ನಾವು ಒಳ್ಳೆಯದು ಮಾಡಿದರೆ ಅದು ಹೋಗ್ತದೆ ಆತ್ಮದಿಂದ. ಜೈನ ಧರ್ಮದ ಪ್ರಕಾರ ಒಂದು ಸ್ಟೆಪ್ ನೆಕ್ಸ್ಟ್ ಜನ್ಮದಲ್ಲಿ ಮೇಲೆ ಹೋಗ್ಬೋದು ನಮಗೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಜನ್ಮದಲ್ಲಿ ಮನುಷ್ಯರಾಗಿದ್ದುಕೊಂಡು ಮತ್ತು ಭಾವನೆಗಳನ್ನು ಹೊಂದಿದವರಾಗಿದ್ದುಕೊಂಡು, ಭಾಷೆ ತಿಳಿದವರಾಗಿದ್ದುಕೊಂಡು, ಒಳ್ಳೆಯದು ಯಾವುದು ಅಂತ ಹೇಳಿ ತಿಳ್ಕೊಂಡವರಾಗಿದ್ದುಕೊಂಡು, ನಾವೆಲ್ಲರೂ ಕೂಡ ಆಲೋಚನಾ ಗತಿ ಮತ್ತು ಉತ್ತಮವಾಗಿರ್ತಕ್ಕಂಥ ಮೌಲ್ಯಯುತವಾಗಿರ್ತಕ್ಕಂಥ ಬದುಕುವ ರೀತಿಯ ಮೂಲಕ ನಮ್ಮ ಜೀವನಕ್ಕೂ ಅರ್ಥ ಕೊಡ್ತಕ್ಕಂಥದ್ದು ಮತ್ತು ನಾಳೆಯ ದಿವಸ ನಮ್ಮ ಮರಣಕ್ಕೂ ಅರ್ಥ ಕೊಡಬೇಕು. ನಾವು ಬದುಕಬೇಕು, ಇತರರನ್ನು ಬದುಕಲಿಕ್ಕೆ ಬಿಡಬೇಕು. ನಮ್ಮ ಭಾವನೆಗೆ ಹೇಗೆ ಗೌರವ ಸಿಗಬೇಕು, ನಮಗೆ ಹೇಗೆ ಒಬ್ಬನನ್ನು ಗುರುತಿಸಬೇಕು ಅನ್ನುವಂಥದ್ದು ಉಂಟು, ಹಾಗೆ ಇನ್ನೊಬ್ಬನಿಗೆ ಇರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಇದ್ದರೆ ಜಗತ್ತಿನಲ್ಲಿ ಕ್ಲೇಶವೇ ಇಲ್ಲ, ಯುದ್ಧವೂ ಇಲ್ಲ. ನಾವೀಗ ವೈದ್ಯ ರಾಷ್ಟ್ರಗಳ ಬಗ್ಗೆ ಮಾತಾಡ್ತೇವೆ, ಇಲ್ಲ ಸಲ್ಲದ ದೂರು ಹೇಳ್ತೇವೆ. ಅಮೇರಿಕಾ ಮತ್ತೊಂದು ರಾಷ್ಟ್ರದ ಯುದ್ಧ ಆಗ್ತಾ ಇದ್ದರೆ ಅಮೇರಿಕನ್ನರಿಗೆ ಇನ್ನೊಂದು ಶತ್ರು ರಾಷ್ಟ್ರದ ಸೈನಿಕರನ್ನು ಬೇಕಾದ ಹಾಗೆ ಅವರು ಬೈತಾರೆ. ಆದರೆ ಆತ ಆ ರಾಷ್ಟ್ರದ ವೀರ ಸೇನಾನಿಯಾಗಿರ್ತಾನೆ. ಯಾವ ರಾಷ್ಟ್ರದ ಸೈನಿಕರನ್ನು ಬೈತಾರೋ ಆ ರಾಷ್ಟ್ರದ ವೀರ ಸೇನಾನಿ ಆಗಿರ್ತಾನೆ. ಅಮೇರಿಕ ಅವನನ್ನು ಕೊಂದಿತು ಅಂತಾದರೆ ಅಮೇರಿಕ ವಿಜೃಂಭಣೆ ಮಾಡ್ತದೆ, ಶತ್ರು ರಾಷ್ಟ್ರದ ಸೈನಿಕನ ನಾನು ಕೊಂದೆ ಅಂತೇಳಿ. ಆ ರಾಷ್ಟ್ರ ವೀರ ಸೈನಿಕನ ವೀರ ಮರಣಕ್ಕೆ ಪರಮವೀರ ಚಕ್ರ ಕೊಟ್ಟು ಸನ್ಮಾನಿಸ್ತೇವೆ. ಹಾಗಾಗಿ ನನ್ನ ಸೈನಿಕ ನನ್ನ ದೇಶ ಕಾಯುವ, ನನ್ನ ವಿರೋಧಿ ಸೈನಿಕ ಪರಮನೀಚನಾಗಿರಬೇಕು ಅನ್ನತಕ್ಕಂತಹ ಮನೋಸ್ಥಿತಿ ಏನಿದೆ ಅದನ್ನು ಜೈನ ಧರ್ಮ ವಿರೋಧಿಸ್ತದೆ. ನನ್ನ ಸ್ಥಾನದಲ್ಲಿದ್ದು ನಾನು ಆಲೋಚನೆ ಮಾಡಬೇಕು, ಅವನ ಸ್ಥಾನದಲ್ಲಿದ್ದು ಅವನ ಆಲೋಚನೆ ಮಾಡುವುದನ್ನು ನಾವು ಗೌರವಿಸಬೇಕು. ಹಾಗಾಗಿ ಜೈನ ಧರ್ಮದ ಈ ಪರಮೋಚ್ಚ ಕಲ್ಪನೆ ಆಗಿರ್ತಕ್ಕಂಥ ಅಹಿಂಸೆ, ಅಪರಿಗ್ರಹ ಮತ್ತು ಅನೇಕಾಂತವಾದದ ಮೂಲಕ ಮಾತ್ರ ಈ ಜಗತ್ತಿಗೆ ಯಾವತ್ತೂ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ